ಗುರುವೆ ತಾಯಿ ಗುರುವೆ ತಂದೆ ಗುರುವೆ ದೈವದಾತಾರ. ಗುರುವೆ ತಾಯಿ ಗುರುವೆ ತಂದೆ ಗುರುವೆ ದೈವದಾತಾರ. ಗುರುವೆ ಬಂಧು ದಯಾ ಸಿಂಧು ಗುರುವೆ ಬಂಧು ದಯಾ ಸಿಂಧು. ಗುರುವೆ ಕೃಪೆಯ ಸಾಕಾರ. ಗುರುವೆ ತಾಯಿ ಗುರುವೆ ತಂದೆ ಗುರುವೆ ದೈವದಾತಾರ. ಗುರುವೆ ಬ್ರಹ್ಮ ಗುರುವೆ ವಿಷ್ಣು ಗುರುವೆ ವರ ಮಹೇಶ್ವರ. ಗುರುವೆ ಬ್ರಹ್ಮ ಗುರುವೆ ವಿಷ್ಣು ಗುರುವೆ ವರ ಮಹೇಶ್ವರ. ಗುರು ಪರತರ ಪರ ಬ್ರಹ್ಮ ಗುರುವೆ ಸಕಲ ಆಧಾರ. ಗುರುವೆ ತಾಯಿ ಗುರುವೆ ತಂದೆ ಗುರುವೆ ದೈವದಾತಾರ. ತಮವ ಕಳೆದು ಬೆಳಕ ತಂದ ದೀನಬಂಧು ಗುರುವರ. ತಮವ ಕಳೆದು ಬೆಳಕ ತಂದ ದೀನಬಂಧು ಗುರುವರ. ಕರ್ಮಬಂಧ ತರಿವಧೀರ ಕರ್ಮಬಂಧ ತರಿವಧೀರ. ನಿನಗಿದೋ 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 ನಮಸ್ಕಾರ. ಗುರುವೆ ತಾಯಿ ಗುರುವೆ ತಂದೆ ಗುರುವೆ ದೈವದಾತಾರ. ಗುರುವೆ ಬಂಧು ದಯಾ ಸಿಂಧು ಗುರುವೆ ಕೃಪೆಯ ಸಾಕಾರ. ಗುರುವೆ ತಾಯಿ ಗುರುವೆ ತಂದೆ ಗುರುವೆ ತಾಯಿ ಗುರುವೆ ತಂದೆ ಗುರುವೆ ತಾಯಿ ಗುರುವೆ ತಂದೆ ಗುರುವೆ ದೈವ ದಾತಾರ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಶ್ರೀಮಂದಿರದಲ್ಲಿ ಜ್ಞಾನವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 101ನೇ ಕುಸುಮವನ್ನು ಜ್ಞಾನವಿಜ್ಞಾನ ತೃಪ್ತಾತ್ಮನಾದ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಸಮರ್ಪಿಸಲು ಉದ್ಯುಕ್ತನಾಗಿದ್ದೇನೆ. ಭಗವದ್ಗೀತೆಯ 7ನೇ ಅಧ್ಯಾಯದ 27ನೇ ಶ್ಲೋಕದಿಂದ ಮುಂದುವರೆದ ಭಾಗ.
ಈ ಹಿಂದಿನ ಪಾಠದಲ್ಲಿ ಯಾರು ಪರಂಜ್ಯೋತಿಯನ್ನು ದರ್ಶನ ಮಾಡ್ತಾರೆ, ಯಾರು ಮಾಡೋಕ್ಕಾಗಲ್ಲ, ಏಕೋಸ್ಕರ ಆಗೋಲ್ಲ ಅನ್ನೋ ವಿಷಯವನ್ನು ಶ್ರೀಕೃಷ್ಣ ಪ್ರಭು ಭಕ್ತನಾದ ಅರ್ಜುನನಿಗೆ ನಿವೇದನೆ ಮಾಡಿದ ವಿಷಯವನ್ನು ಭಾವಿಸಿದ್ದೇವೆ. ಅದರ ಮುಂದುವರಿಕೆಯ ಭಾಗ ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಒಂದು ಮೋಹ ಹುಟ್ಟಿನ ಸಮಯದಲ್ಲೇ ಕವಿದುಕೊಳ್ಳುತ್ತದೆ. ಆ ಕಾರಣದಿಂದಲೇ ಪರಂಜ್ಯೋತಿ ಸ್ವರೂಪನಾದ ಶ್ರೀಕೃಷ್ಣನನ್ನು ನೋಡಿದರೂ ನೋಡೋಕ್ಕಾಗೋಲ್ಲ, ಅವನ ನಿಜ ಸ್ವರೂಪವನ್ನು ಅರಿಯೋಕ್ಕೆ ಸಾಧ್ಯವಾಗೋಲ್ಲ. ಭಾರತ ಇಲ್ಲಿ ಭರತ ಕುಲ ಅವತಂಸನೆ, ಪರಂತಪ ಅತಿಶಯವಾಗಿ ಶತ್ರುಗಳನ್ನು ತಾಪಗೊಳಿಸುವವನೇ, ಇಚ್ಛಾದ್ವೇಷ ಸಮುತ್ಥೇನ ರಾಗ ಮತ್ತು ದ್ವೇಷಗಳ ಕಾರಣದಿಂದಾಗಿ ಹುಟ್ಟುವ ದ್ವಂದ್ವ ಮೋಹೇನ, ಯಾವ ದ್ವಂದ್ವಗಳುಂಟೋ ಆ ದ್ವಂದ್ವಗಳು ಹುಟ್ಟಾಕುವಂತಹ ಮೋಹದ ಕಾರಣದಿಂದಾಗಿ ಸರ್ವಭೂತಾನಿ ಎಲ್ಲ ಜೀವಕೋಟಿಗಳು ಸರ್ಗೆ ಸೃಷ್ಟಿಯ ಕಾಲದಲ್ಲಿ ಹುಟ್ಟುವ ಸಮಯದಲ್ಲಿ ಸಮ್ಮೋಹಂ ಯಾಂತಿ ಮೋಹವನ್ನು ಹೊಂದುತ್ತವೆ. ಅರ್ಜುನನ ಕುರಿತು ಪರಂತಪ ಎಂಬುದಾಗಿ ಸಂಬೋಧನೆ. ಅತಿಶಯವಾದ ತಪಸ್ಸು ಅವನಲ್ಲಿದೆ. ಮಹಾತಪಸ್ವಿ. ಹಾಗಲ್ಲದೆ ಕೃಷ್ಣನ ಸಾನ್ನಿಧ್ಯವನ್ನು ಪಡೆಯೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ, ಕೃಷ್ಣನನ್ನು ಗುರುಸೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಬಹಳ ಸಮಂಜಸವಾದಂತಹ ಒಂದು ವಿಶೇಷಣ ಅರ್ಜುನನಿಗೆ ಪರಂತಪ ಎಂಬುದಾಗಿ. ಇಚ್ಛಾ ದ್ವೇಷಗಳ ಕಾರಣದಿಂದಾಗಿ ಸೃಷ್ಟಿಕಾಲದಲ್ಲೇ ಎಲ್ಲ ಜೀವಕೋಟಿಗಳು ಒಂದು ಮೋಹಕ್ಕೆ ಒಳಗಾಗುತ್ತವೆ ಅಂತ. ಇಲ್ಲಿರುವ ಕೆಲವು ಪದಗಳ ವಿಶೇಷಾರ್ಥವನ್ನು ಭಾವಿಸೋಣ. ಇಚ್ಛಾ ದ್ವೇಷ ಸಮುತ್ಥೇನ ಎಂಬುದಾಗಿ. ಇದನ್ನೇ ಬೇರೆ ಕಡೆಗಳಲ್ಲಿ ರಾಗ ದ್ವೇಷ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಇಚ್ಛಾ ಅಂದರೆ ಬಯಕೆ, ದ್ವೇಷ ಅಂದರೆ ಒಂದು ವಸ್ತುವಿನಿಂದ ದೂರ ಸರಿಯೋದಕ್ಕೆ ಬೇಕಾಗುವ ಮನೋಧರ್ಮ. ಒಂದು ವಸ್ತು ತನಗೆ ಬೇಕಾದದ್ದು ಅಲ್ಲ ಅನ್ನೋ ರೀತಿಯಾದಂಥ ಬುದ್ಧಿ. ಲೋಕದಲ್ಲಿ ಇವೆರಡು ಸಾಮಾನ್ಯವಾಗಿ ಬಾಧಿಸುತ್ತವೆ. ಒಂದು ವಿಷಯದಲ್ಲಿ ನನಗೆ ತುಂಬ ಆಸೆ, ಇನ್ನೊಂದು ವಿಷಯದಲ್ಲಿ ನನಗೆ ದ್ವೇಷ. ಇವೆರಡು ಜೊತೆಗೇ ಬರುತ್ತೆ. ಸಾಮಾನ್ಯವಾಗಿ ಯಾರೋ ಒಬ್ಬರನ್ನ ಕಂಡ್ರೆ ನನಗೆ ತುಂಬ ರಾಗ ಅಥವಾ ಇಚ್ಛಾ ಅನ್ನೋದು ಬೆಳೆದಿದೆ ಅಂದರೆ ಅವರನ್ನು ಯಾರ್ಯಾರು ದ್ವೇಷಿಸ್ತಾರೋ ಅವರೆಲ್ಲರನ್ನ ಕಂಡರೂ ಪಕ್ಕದಲ್ಲಿ ದ್ವೇಷ ಹುಟ್ಕೊಂಡ್ಬಿಡುತ್ತೆ ಅದು. ಅದೇ ರೀತಿಯಲ್ಲಿ ನಾವು ಯಾವುದೋ ಒಂದು ರಸವನ್ನು ತುಂಬ ಬಯಸ್ತೇವೆ ಅಂತಾದರೆ ಇನ್ನೊಂದು ರಸದ ಬಗ್ಗೆ ತಾತ್ಸಾರ ಬುದ್ಧಿ, ದ್ವೇಷ ಬುದ್ಧಿ ಇವೆಲ್ಲ ಹುಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇವುಗಳು ಪರಿಣಾಮದಲ್ಲಿ ಏನನ್ನು ಉಂಟು ಮಾಡುತ್ತೆ ಅಂತ ಕೇಳಿದ್ರೆ ದ್ವಂದ್ವಗಳನ್ನು ಉಂಟು ಮಾಡುತ್ತೆ. ಅಂದರೆ ಲೋಕದಲ್ಲಿ ನಾನಾ ವಿಷಯಗಳೇನೇನಿದೆ ಅವುಗಳು ಒಂದೊಂದು ಒಬ್ಬೊಬ್ಬನಿಗೂ ಸಹ ಒಂದು ತುಂಬ ಇಷ್ಟವಾದದ್ದು, ಒಂದು ತುಂಬ ದ್ವೇಷಕ್ಕೆ ವಿಷಯವಾದದ್ದು ಅನ್ನೋ ತರಹ ಆಗ್ತಾ ಹೋಗುತ್ತೆ. ದ್ವಂದ್ವಾನು ಶಬ್ದವನ್ನು
ಪರಸ್ಪರ ವಿರುದ್ಧವಾಗಿರುವ ಎರಡು ಧರ್ಮಗಳನ್ನು ಕುರಿತು ಹೇಳೋದುಂಟು. ಉದಾಹರಣೆಗೆ ಶೀತ ಉಷ್ಣ ಇವುಗಳನ್ನು ದ್ವಂದ್ವ ಅಂತ ಹೇಳೋದುಂಟು. ಒಂದಕ್ಕೊಂದಕ್ಕೆ ವಿರುದ್ಧವಾದ ಧರ್ಮ ಅದು. ಇದೇ ರೀತಿಯಲ್ಲಿ ಇನ್ನೂ ಬೇಕಾದಷ್ಟು ಆ ತರಹ ದ್ವಂದ್ವಾದ ವಸ್ತುಗಳುಂಟು, ವಿಷಯಗಳುಂಟು. ಹಗಲು ರಾತ್ರಿ ದ್ವಂದ್ವಗಳು, ದಾರಿದ್ರ್ಯ ಶ್ರೀಮಂತಿಕೆ ದ್ವಂದ್ವ, ಅಜ್ಞಾನ ವಿಶೇಷವಾದ ಜ್ಞಾನ ದ್ವಂದ್ವ, ವಿವೇಕ ಮೂರ್ಖತ್ವ ಒಂದು ದ್ವಂದ್ವ, ಕಷ್ಟ ಸುಖ ದ್ವಂದ್ವ. ಹೀಗೆ ಇಚ್ಛಾರಾಗಗಳ ಕಾರಣದಿಂದವಾಗಿ ದ್ವಂದ್ವಗಳು ಹುಟ್ಕೊಳ್ಳುತ್ತವೆ. ಯಾವುದನ್ನು ನಾವು ಇಷ್ಟಪಡ್ತೀವೋ ಅದು ನಮಗೆ ಒಂದು ತರಹ ತೋರುತ್ತೆ, ಬೇಕು ಅಂತ ಅನಿಸುತ್ತೆ, ಅದು ಯಾವಾಗಲೂ ಇರಬೇಕು ಅಂತ ಅನಿಸುತ್ತೆ. ಅದ್ರ ಕಾರಣದಿಂದಾಗಿ ಅದಕ್ಕೆ ವ್ಯತಿರಿಕ್ತವಾದದ್ದು ಇನ್ನೊಂದೇನಿದೆ, ಅದು ನಮಗೆ ದೂರ ಹೋಗಲಿ, ನಮಗದು ಬೇಡ ಅಂತ ಒಂದು ದ್ವೇಷ ಬುದ್ಧಿ ಹುಟ್ಕೊಳ್ಳುತ್ತೆ. ಇವುಗಳಿಗೆ ದ್ವಂದ್ವ ಎಂಬುದಾಗಿ ಕರೆದರು. ಇವುಗಳ ಕಾರಣದಿಂದಾಗಿ ಸರ್ಗದಲ್ಲಿ, ಅಂದರೆ ಸೃಷ್ಟಿಕಾಲದಲ್ಲಿ ಅಂತ, ಸೃಷ್ಟಿಕಾಲ ಅಂತನ್ನುವಾಗ ಸಮಗ್ರವಾದಂತಹ ಈ ಲೋಕಗಳ ಸೃಷ್ಟಿಯ ಕಾಲದಲ್ಲೂ ಅದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಒಂದೊಂದು ಜೀವಿಯ ಸೃಷ್ಟಿಕಾಲದಲ್ಲೂ ಅಂತ ತಗೋಬೇಕು. ಹೊಸದಾಗಿ ಒಮ್ಮೆ ಸೃಷ್ಟಿಯಾದಾಗ ಎಷ್ಟೋ ಕಾಲದಿಂದ ತಮ್ಮ ಕರ್ಮಗಳನ್ನು ಅನುಭವಿಸಬೇಕು ಅಂತ ಕಾಯ್ತಾ ಇರುವಂತಹ ಜೀವಿಗಳೆಲ್ಲ ಒಂದೊಂದು ಕಡೆಯಲ್ಲಿ ಈ ಸೃಷ್ಟಿ ಗರ್ಭವನ್ನು ಪ್ರವೇಶಿಸಿ ಹುಟ್ಟನ್ನು ಕಾಣುತ್ತವೆ. ಅದು ಸೃಷ್ಟಿಕಾಲ. ಅದೇ ರೀತಿಯಲ್ಲಿ ಸೃಷ್ಟಿಯ ವಿಸ್ತಾರದ ಹೆಜ್ಜೆಯಲ್ಲಿ ಒಂದೊಂದು ಜೀವವು ಸಮಯದಲ್ಲಿ ಯಾವುದೋ ಒಂದು ಗರ್ಭವನ್ನು ಪ್ರವೇಶ ಮಾಡಿ ತಾನೊಂದು ಸೃಷ್ಟಿಯನ್ನು ಕಾಣುತ್ತೆ. ಇಂತಹ ಕಾಲದಲ್ಲಿ ಸಮ್ಮೋಹಂಯಾಂತಿ, ಎಲ್ಲ ಭೂತಗಳು ಒಂದು ಸಮ್ಮೋಹವನ್ನು ಹೊಂದುತ್ತವೆ. ಮೋಹ ಅಂದರೆ ಮುಹ ವೈಚಿತ್ಯೆ ಅಂತ ಧಾತು ಪಾಠ. ವಿಚಿತ್ತ, ಚಿತ್ತ ತನ್ನ ಸ್ವರೂಪವನ್ನು ವ್ಯತ್ಯಾಸ ಮಾಡಿಕೊಳ್ಳುವಂತಹದ್ದೊಂದಿದೆ. ಆ ಸ್ಥಿತಿಗೆ ಮೋಹ ಅಂತ ಕರೀತಾರೆ. ಮೋಹ ಹುಟ್ಟಿದಾಗ ವಸ್ತುಸ್ಥಿತಿಯನ್ನು ಪೂರ್ತಿ ಗುರುತಿಸೋದಕ್ಕೆ ಆಗೋದಿಲ್ಲ. ಕನ್ನಡದಲ್ಲಿ ಒಂದು ಗಾದೆ ಹೇಳೋದುಂಟು, ಹೆತ್ತುವರಿಗೆ ಹೆಗ್ಗಣ ಮುದ್ದು ಎಂಬುದಾಗಿ. ತನ್ನ ಮಗು ಅದು ಸುಂದರವಾಗಿ ಇಲ್ಲದೆ ಹೋದರೂ ಸಹ ತಾನು ಹೆತ್ತಿದ್ದು ಅಂತಂದಾಗ ಆ ಮಮ ನನ್ನದು ಅನ್ನೋ ಭಾವ ಬಂದೊಡನೆ ಅದು ತುಂಬ ಚೆನ್ನಾಗಿದೆ, ಯಾತಕ್ಕೆಂದರೆ ನಾನು ಹಾಗಿದ್ದೋಳು ಅಂತ ಯಾವುದೋ ಒಂದು ಅಹಂಕಾರದ ಭಾವ ತುಂಬಿಕೊಂಡು ಇರುವ ಸತ್ಯ ಮನಸ್ಸಿಗೆ ಬರೋದೇ ಇಲ್ಲ. ಇದು ಲೋಕದಲ್ಲಿ ನಿರಂತರವಾಗಿ ಸಾಗ್ತಾ ಇರುವಂಥ ಒಂದು ಕ್ರಮ. ತಾನು ತನ್ನದು ಅಂತಂದರೆ ಅದು ತುಂಬ ಚೆನ್ನಾಗಿದೆ, ಅದಲ್ಲ ಬೇರೆಯವ್ರದ್ದು ಅಂತಂದಾಗ ಅದು ಅಷ್ಟೊಂದು ಚೆನ್ನಾಗಿಲ್ಲ, ಏನೋ ಪರವಾಗಿಲ್ಲ ಅಂತ ಹೇಳುವಂಥ ಪ್ರವೃತ್ತಿ ಹುಟ್ಕೊಳ್ಳುತ್ತೆ. ಯಾರಿಗೆ ಹುಟ್ಕೊಳ್ಳುತ್ತೆ ಅಂದರೆ ಅಹಂಕಾರ ಮಮಕಾರಗಳಿಗೆ ಒಳಗಾದವರಿಗೆ ಆ ರೀತಿಯಾದಂಥ ಒಂದು ಸ್ಥಿತಿ ಹುಟ್ಕೊಳ್ಳುತ್ತೆ. ಇದನ್ನು ಏನಂತ ಕರಿಬೇಕು ಅಂತ ಕೇಳಿದ್ರೆ ಚಿತ್ತದಲ್ಲಿ ಹುಟ್ಕೊಳ್ಳುವಂಥ ಒಂದು ವಿಕಾರ ಎಂಬುದಾಗಿ ಕರಿಬೇಕು. ಮನಸ್ಸೆಂಬ ಒಂದು ಪರದೆಯಲ್ಲಿ ಸಹಜವಾಗಿ ಸೃಷ್ಟಿಯಲ್ಲಿ ಇರುವಂಥ ಒಂದು ಚಿತ್ರ ಏರ್ಪಡೋದಕ್ಕಿಂತ ಹೆಚ್ಚಾಗಿ ಇಲ್ಲದೇ ಇರುವಂತಹ ಒಂದು ಚಿತ್ರ ಪರದೆ ಮೇಲೆ ಬಿದ್ದರೆ ಆಗೇನಾಗುತ್ತೆ, ಅದು ಏನೋ ಒಂದು ರೀತಿಯಲ್ಲಿ ಭ್ರಮೆಯನ್ನು ಹುಟ್ಟಿಸುತ್ತೆ, ನಮಗೆ ದಾರಿ ತಪ್ಪಿಸುತ್ತೆ. ಅದನ್ನೇ ಮೋಹ ವ್ಯಾಮೋಹ ಅನ್ನೋ ಪದದಿಂದ ಕರೀತಾರೆ. ಈ ವ್ಯಾಮೋಹವೇ ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರುವಂತೆ ತಡೀತಾ ಇರುವಂತಹ ದೊಡ್ಡ ಶತ್ರು. ಇದು ಸೃಷ್ಟಿಕಾಲದಲ್ಲಿ ಎಲ್ಲ ಕಡೆಯಲ್ಲೂ ಆವರಿಸುತ್ತೆ ಎಂಬ ಮಾತನ್ನು ಶ್ರೀಕೃಷ್ಣ ಪ್ರಭು ನಿವೇದಿಸ್ತಾ ಇದ್ದಾನೆ. ಆ ಕಾರಣದಿಂದಲೇ ಅತಯೇವ ಮಾಂ ಆತ್ಮಭೂತಂ ನ ಜಾನಂತಿ, ಆತ್ಮಸ್ವರೂಪನಾಗಿರುವ ನನ್ನನ್ನು ಆ ಕಾರಣದಿಂದಲೇ ಜನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ.
ಮಾಂತು ವೇದನ ಕಶ್ಚನ, ಇನ್ನೊಂದು ಮಾತು ಈ ಹಿಂದಿನ ಪಾಠದಲ್ಲೇ ಬಂದಿದೆ. ಮಾಂತು ವೇದನ ಕಶ್ಚನ, ನಾನು ಎಲ್ಲ ಜೀವಕಟಿಗಳನ್ನು ಬಲ್ಲೆ, ಆದರೆ ನನ್ನನ್ನು ಮಾತ್ರ ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ಯೋಗ ಮಾಯೆ ಅನ್ನೋದು ಆ ರೀತಿಯಲ್ಲಿ ನನ್ನ ಹೊರಕವಚದಲ್ಲಿ ನೆಲೆ ನಿಂತಿದೆ. ಲೋಕವೂ ಕೂಡ ಒಂದು ಮಾಯೆಗೆ ಒಳಗಾಗುತ್ತೆ. ಈ ಕಾರಣದಿಂದ ನನ್ನನ್ನು ಯಥಾವತ್ತಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗೋಲ್ಲ ಅನ್ನೋ ಮಾತು ಬಂತು ಅಂತ. ಇದೇ ಸಂದರ್ಭಕ್ಕೆ ಹೊಂದ್ಕೊಳ್ಳುವಂತೆ ಒಂದು ಉಪನಿಷತ್ತು, ಗರ್ಭೋಪನಿಷತ್ತು ಅನ್ನುವ ಹೆಸರಿನಲ್ಲಿ ಹುಟ್ಟುವಾಗ ಗರ್ಭಕೋಶದಲ್ಲಿ ಜೀವ ಹೇಗಿರುತ್ತೆ, ಅನಂತರದಲ್ಲಿ ಹುಟ್ಟುವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾ ಇದೆ. ಶ್ರೀರಂಗ ಮಹಾಗುರುಗಳು ಗರ್ಭಕೋಶದಲ್ಲಿ ಶಿಶುವು ಯಾವ ರೂಪದಲ್ಲಿರುತ್ತೆ ಅನ್ನೋ ಬಗ್ಗೆ ಆಧುನಿಕ ವೈದ್ಯ ವಿಜ್ಞಾನ ಕೊಡ್ತಾ ಇರುವಂತಹ ಚಿತ್ರಗಳನ್ನು ಇಟ್ಕೊಂಡು, ಅದು ಒಂದು ರೀತಿಯಲ್ಲಿ ಎರಡು ಕಾಲುಗಳನ್ನು ಹೊಟ್ಟೆಯ ಕಡೆಗೆ ಮಡಿಸ್ಕೊಂಡು, ಎರಡು ಕೈಯನ್ನು ಎರಡು ಮಂಡಿ ಒಳಗಡೆಗೆ ಸೇರಿಸಿ, ತಲೆಯನ್ನು ಮುಂದಕ್ಕೆ ಬಗ್ಗಿಸಿ, ಒಂದು ತರಹ ಮುದುರಿಕೊಂಡು ಒಂದು ನಮಸ್ಕಾರ ಮುದ್ರೆಯಲ್ಲಿ ಇದೆಯೋ ಎಂಬಂತೆ ಅದು ಕಾಣಿಸುತ್ತೆ. ತಲೆ ಊರ್ಧ್ವಮುಖವಾಗಿರುತ್ತೆ ಆ ಸಂದರ್ಭದಲ್ಲಿ. ಅದು ಒಂದು ರೀತಿಯಲ್ಲಿ ಪ್ರಣವದ ಆಕಾರದಲ್ಲಿ ಇದೆ ಅನ್ನೋ ರೀತಿಯಾದ ಭಾಗವನ್ನು ಶ್ರೀರಂಗ ಮಹಾಗುರುಗಳು ಎತ್ತಿ ತೋರಿಸಿ, ಪ್ರಣವವು ಊರ್ಧ್ವಮುಖವಾಗಿದ್ದಾಗ ಒಂದು ತರಹದ ಅನುಭವ, ಅದು ಅಧೋಮುಖವಾದಾಗ ಸೃಷ್ಟಿ ಪ್ರಕ್ರಿಯೆ ಆರಂಭವಾಗುತ್ತೆ, ಸೃಷ್ಟಿ ಒಳಗಡೆಗೆ ಜೀವ ಪ್ರವೇಶ ಮಾಡುತ್ತೆ ಅನ್ನೋ ರೀತಿಯಾದ ವಿಷಯವನ್ನು ಹೇಳಿ, 9 ತಿಂಗಳು ತುಂಬಿದ ನಂತರದಲ್ಲಿ ಶಿಶು ತಲೆಕೆಳಗಾಗಿ ಗರ್ಭದ್ವಾರಕ್ಕೆ ಅಭಿಮುಖವಾಗಿ ಅನಂತರದಲ್ಲಿ ಹೊರಗಡೆ ಬರುತ್ತೆ. ಆ ಮುಂಚೆ ಮತ್ತು ಆ ನಂತರದಲ್ಲಿ ಆ ಜೀವದ ಸ್ಥಿತಿ ಏನು ಅನ್ನೋ ಬಗ್ಗೆ ಗರ್ಭೋಪನಿಷತ್ತು ಒಂದು ವಿವರಣೆಯನ್ನು ಕೊಡುತ್ತೆ. ಸಪ್ತಮೇ ಮಾಸೆ ಜೀವಸಂಯುಕ್ತೋ ಭವತಿ, 7ನೇ ಮಾಸದಲ್ಲಿ ಜೀವ ಅನ್ನೋದು ವಿಶೇಷವಾಗಿ ವ್ಯಕ್ತವಾಗುತ್ತೆ. ಸಾಕ್ಷಾತ್ ಅರ್ಥವನ್ನು ತೆಗೆದುಕೊಂಡ್ರೆ ಜೀವದಿಂದ ಕೂಡಿದ್ದಾಗಿ ಆಗುತ್ತದೆ ಅಂತ ಅರ್ಥ. ಅದಕ್ಕೆ ಮುಂಚೆ ಜೀವ ಇರಲಿಲ್ವಾ ಅಂತ ಪ್ರಶ್ನೆ ಬಂದುಬಿಡುತ್ತೆ. ಹಾಗಿಲ್ಲ, ವೀರ್ಯಾಣುವಿನಲ್ಲೇ ಜೀವ ಸೇರಿದೆ. ಹಾಗಿರೋದ್ರಿಂದ ಆ ಮಾಸದಲ್ಲಿ ಜೀವ ತಾನಿದ್ದೇನೆ ಅನ್ನೋದನ್ನು ತನ್ನ ಶರೀರದ ದ್ವಾರ ವ್ಯಕ್ತಪಡಿಸ್ಕೊಳ್ಳೋಕೆ ಶುರುವಾಗುತ್ತೆ. ಅಂದರೆ ಕೈಕಾಲು ಆಡಿಸೋಕೆ ಶುರುವಾಗೋದು, ಚಲನವಲನೆಗಳು ಕಾಣಿಸುವಂಥದ್ದು, ಇವುಗಳೆಲ್ಲ ಜೀವ ಇದೆ ಅನ್ನೋದಕ್ಕೆ ಜ್ಞಾಪಕವಾದದ್ದು. ಅಂತಹ ಲಕ್ಷಣಗಳು ಹುಟ್ಕೊಳ್ಳುತ್ತೆ 7ನೇ ತಿಂಗಳಿನಲ್ಲಿ. ಅಷ್ಟಮೇ ಮಾಸೆ ಸರ್ವಸಂಪೂರ್ಣೋ ಭವತಿ, 8ನೇ ಮಾಸದಲ್ಲಿ ದೇಹದ ಬೆಳವಣಿಗೆಯಲ್ಲಿ ಯಾವುದೋ ಒಂದು ಪೂರ್ಣತೆ ಸಿಗುತ್ತೆ ಅದಕ್ಕೆ. ಹಾಗಿರೋದ್ರಿಂದ ಆ ಸಂದರ್ಭದಲ್ಲಿ ವಿಶೇಷವಾದ ಒಂದು ಅನುಭವವನ್ನು ಪಡೆಯುತ್ತೆ ಅದು. ಪಂಚಾತ್ಮಕ, ಅದು ಪಂಚಭೂತಮಯವಾದ ಶರೀರವನ್ನು ಧರಿಸಿ ಪಂಚಾತ್ಮಕವಾಗಿರುತ್ತೆ. ಸಮರ್ಥ, ಅದು ತನ್ನೊಳಗಡೆ ಬೆಳಗುವ ತತ್ವವನ್ನು ದರ್ಶನ ಮಾಡೋಕ್ಕೆ ಬೇಕಾಗುವ ಸಾಮರ್ಥ್ಯದಿಂದ ಕೂಡಿರುತ್ತೆ. ಪಂಚಾತ್ಮಿಕ ಬುದ್ಧಿ, ಆಗ ಬುದ್ಧಿಯೂ ಸಹ ಪಾಂಚಭೌತಿಕವಾದ ರೂಪರಸಗಂಧ ಮೊದಲಾದವುಗಳನ್ನು ಗುರುತಿಸೋದಕ್ಕೆ ಬೇಕಾಗುವಂತಹ ಸ್ಥಿತಿಯಲ್ಲಿರುತ್ತೆ. ಧ್ಯಾನಾತ್ ಅಕ್ಷರಂ ಮೋಕ್ಷಂ ಚಿಂತಯತಿ ಇತಿ, ಅಲ್ಲೊಂದು ಅದು ಧ್ಯಾನ ಮಾಡುತ್ತೆ, ಅಲ್ಲೊಂದು ಪ್ರಣವವನ್ನು ಶ್ರವಣ ಮಾಡುತ್ತೆ. ಮಾಡಿದಾಗ ಕ್ಷರವಾದದ್ದನ್ನು ಅಕ್ಷರವಾದದ್ದನ್ನು ಚಿಂತಿಸುತ್ತೆ ಮತ್ತು ಮೋಕ್ಷವನ್ನು ಕುರಿತು ಚಿಂತಿಸುತ್ತೆ ಅಂತ. ಕ್ಷರವಾದದ್ದು ಅಂದರೆ ಈ ಪ್ರಪಂಚದಲ್ಲಿ ನಾಶ ಹೊಂದುವಂತಹ ನಶ್ವರವಾದಂಥ ಜಗತ್ತು, ನಶ್ವರವಾದಂಥ ವಸ್ತು, ಅದನ್ನು ಸ್ಮರಣೆ ಮಾಡಿಕೊಳ್ಳುತ್ತೆ. ಕ್ಷರವಲ್ಲದ ಇನ್ನೊಂದು ಅಕ್ಷರವಾದದ್ದಿದೆ. ನಾಶವಲ್ಲದ್ದಕ್ಕೆ ವಿರುದ್ಧವಾದದ್ದು ಅಂತಂದರೆ ನಿತ್ಯವಾದದ್ದು, ಶಾಶ್ವತವಾದದ್ದು, ಎಂದೆಂದೂ ಬೆಳಗುವ ತತ್ವ. ಅಂದರೆ ಯಾವುದದು ಅಂತ ಕೇಳಿದರೆ ಪರಮಾತ್ಮ ರೂಪವಾದ ತತ್ವ. ಆ ತತ್ವವನ್ನು ಧ್ಯಾನ ಮಾಡುತ್ತೆ. ಧ್ಯಾನಾತ್ ಅಕ್ಷರಂ ಮೋಕ್ಷಂ ಚಿಂತಯತಿ. ಆ ಒಳ ಅನುಭವ ಆ ಕಡೆಗೆ ಜೀವವನ್ನು ಸೆಳೆಯುತ್ತೆ. ಜೀವ ಧ್ಯಾನ ಮಾಡ್ಕೊಳ್ತಾ ಕ್ಷರವಾದ ಶರೀರವನ್ನೂ ನೋಡುತ್ತೆ, ಅಕ್ಷರವಾದ ಪರತತ್ವವನ್ನೂ ನೋಡುತ್ತೆ. ಮೋಕ್ಷಂಚ ಚಿಂತಯತಿ.
ಈ ಪರತತ್ವವನ್ನು ದರ್ಶನ ಮಾಡಿದಾಗ ತಾನೇ ಈ ಭವಬಂಧನ ಮುಕ್ತಾಯವಾಗುತ್ತೆ ಅನ್ನೋದನ್ನು ಸಹ ಭಾವಿಸುತ್ತೆ. ಮತ್ತು ಪೂರ್ವಜಾತಿ ಸ್ಮರತಿ, ಅದೇ ಸಂದರ್ಭದಲ್ಲಿ ತನ್ನ ಪೂರ್ವಜನ್ಮಗಳು ಹೇಗಿತ್ತೋ ಅನ್ನೋದನ್ನು ಸ್ಮರಣೆ ಮಾಡಿಕೊಳ್ಳುತ್ತಂತೆ. ಪೂರ್ವಜಾತಿ ಸ್ಮರಣ ಅನ್ನೋದು ಬದುಕಿನಲ್ಲಿ ಕೆಲವಾರು ನೀತಿ ನಿಬಂಧನೆಗಳಿಗೆ ಒಳಪಟ್ಟು ಆದರ್ಶವಾದ ಬದುಕನ್ನು ಸಾಗಿಸ್ತಾ ಇರೋದಾದರೆ ಅದು ಹುಟ್ಟುತ್ತೆ ಎಂಬುದಾಗಿ ಧರ್ಮಶಾಸ್ತ್ರ ಸಾರುತ್ತೆ. ಅದೇ ರೀತಿಯಲ್ಲಿ ಆಯುರ್ವೇದವೂ ತಿಳಿಸುತ್ತೆ, ಯೋಗವಿದ್ಯೆಯೂ ತಿಳಿಸುತ್ತೆ. ಯಾರೇ ಬೇಕಾದರೂ ಶುಚಿರ್ಭೂತನಾಗಿ ಬದುಕ್ತಾ ಹೋದರೆ, ಆಚಾರ ಸಂಪನ್ನನಾಗಿ ಹೋಗೋದರೆ ಮತ್ತು ಆತ್ಮಗುಣಗಳಿಂದ ಕೂಡಿದವನಾಗ್ತಾ ಹೋದರೆ ಕ್ರಮವಾಗಿ ಅವನ ಪೂರ್ವಜನ್ಮದ ಜ್ಞಾನ ಅಷ್ಟು ಸಿಗುತ್ತೆ ಎಂಬುದಾಗಿ ಹೇಳೋದುಂಟು. ಆದರೆ ಇಲ್ಲಿ ಆ ಥರದ ವಿಶೇಷ ಪ್ರಯತ್ನವಿಲ್ಲದೆ ಹೋದರೂ ಕೂಡ ಶಿಶುವು ಗರ್ಭದಲ್ಲಿ ಒಂದು ಪೂರ್ವಜಾತಿ ಸ್ಮರತಿ, ನಾನು ಹಿಂದೆ ಯಾವ್ಯಾವ ಜನ್ಮವನ್ನು ಎತ್ತಿದ್ದೆ ಅನ್ನೋದನ್ನು ಒಂದೊಂದನ್ನೂ ಸಹ ಸ್ಮರಣೆ ಮಾಡಿಕೊಳ್ಳುತ್ತೆ. ಕೃತಾಕೃತಂಚ ಕರ್ಮ ಭವತಿ, ತಾನು ಮಾಡಿದ ಕರ್ಮ ಯಾವುದು, ಮಾಡದೇ ಇದ್ದ ಕರ್ಮ ಯಾವುದು, ಇದೆಲ್ಲವನ್ನು ಸ್ಮರಣೆ ಮಾಡಿಕೊಳ್ಳುತ್ತೆ. ಅಂದರೆ ಕಾಲಕಾಲದಲ್ಲಿ ಕರ್ತವ್ಯ ರೂಪವಾಗಿ ಮಾಡಬೇಕಾದ ಕರ್ಮಗಳಿದೆ, ಅದನ್ನು ನಾನು ಇಷ್ಟು ಮಾಡಿದೆ, ಕರ್ತವ್ಯ ರೂಪವಾದ ಕರ್ಮಗಳು ಇಷ್ಟಿತ್ತು, ನಾನು ಮಾಡಲಿಲ್ಲ, ಇದರ ಸ್ಮರಣೆ ಚೆನ್ನಾಗಿ ಹುಟ್ಟುತ್ತೆ. ಮತ್ತು ಶುಭಾಶುಭಂಚ ಕರ್ಮ ವಿಂದತಿ, ಹಿಂದಿನ ಜನ್ಮದಲ್ಲಿ ಯಾವ್ಯಾವ ಶುಭಾಶುಭ ಕರ್ಮಗಳನ್ನು ಮಾಡಿದ್ದಾಗಿದೆಯೋ ಆ ಶುಭಾಶುಭ ಕರ್ಮಗಳು ಬಂದು ಸೇರಿಕೊಳ್ಳುತ್ತವೆ. ಅಂದರೆ ಅದನ್ನು ಜೀವೂ ಸಹ ಅರ್ಥ ಮಾಡಿಕೊಳ್ಳುತ್ತೆ. ಯಾಕೆಂದರೆ ಅದು ಬೆನ್ನಹತ್ತಿದ ಬೇತಾಳ. ಮಾಡಿದ ಕರ್ಮಗಳೆಲ್ಲವೂ ಕೂಡ ಸಂಸ್ಕಾರ ರೂಪದಲ್ಲಿ ಚಿತ್ತದಲ್ಲಿ ಉಳ್ಕೊಂಡೇ ಇರುತ್ತವೆ. ವ್ಯಕ್ತವಾಗುತ್ತೆ, ಕೆಲವು ಸರಿ ಅವ್ಯಕ್ತವಾಗಿರುತ್ತೆ, ಕಾಣಿಸುವಂತೆ ಆಗುತ್ತೆ, ಕೆಲವು ಸರಿ ಕಾಣಿಸುವಂತೆ ಇರೋಲ್ಲ, ಆದರೆ ಇರುತ್ತವೆ, ಅಷ್ಟೂ ಸಹ ಇರುತ್ತವೆ. ಅದರಲ್ಲಿ ಪ್ರಾರಬ್ಧ ಕರ್ಮ ಎಂಬುದು ಈ ಹುಟ್ಟಿಗೆ ಕಾರಣವಾಗಿ ವೀರ್ಯಾಣುವು ಗರ್ಭವನ್ನು ಪ್ರವೇಶ ಮಾಡುವ ಕಾಲದಲ್ಲೇ ತಾನು ತನ್ನ ಕಾರ್ಯವನ್ನು ಆರಂಭ ಮಾಡುತ್ತೆ. ಆ ಪ್ರಾರಬ್ಧ ಕರ್ಮ ಕ್ರಮಕ್ರಮವಾಗಿ ವಿಸ್ತಾರವಾಗ್ತಾ ಹೋಗುತ್ತೆ. ಪ್ರಾರಬ್ಧ ಕರ್ಮ ಅಂದರೆ ಫಲ ಕೊಡಲು ಪ್ರಾರಂಭ ಮಾಡಿರುವ ಕರ್ಮ ಪ್ರಾರಬ್ಧ ಕರ್ಮ ಅಂತ. ಅದು ಬಿಟ್ಟು ಬಾಣದಂತೆ ಫಲ ಕೊಡೋಕ್ಕೆ ಶುರುವಾಯಿತು ಅಂತಂದರೆ ಅದು ಕೊಟ್ಟೇ ಕೊಡುತ್ತೆ. ಬದುಕು ಎಷ್ಟು ಕಾಲ ಇರುತ್ತೋ ಅಲ್ಲಿವರೆಗೆ ಆ ಫಲವನ್ನು ಅನುಭವಿಸಲೇಬೇಕು, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಹಾಗಿರುವಂಥ ವಿಶಿಷ್ಟವಾದಂಥ ಕರ್ಮ ಅದು. ಆ ಸಂದರ್ಭದಲ್ಲಿ ಅದು ತನ್ನಲ್ಲೇ ತಾನು ಒಂದು ಭಾವನೆಯನ್ನು ಬೆಳೆಸ್ಕೊಳ್ಳುತ್ತೆ. ನಾನಾ ಯೋನಿ ಸಹಸ್ರಾಣಿ ದೃಷ್ಟುವಾ ಚೈವ ತತ್ವಮಯ, ನನ್ನಿಂದ ಎಷ್ಟೆಷ್ಟೋ ಹುಟ್ಟನ್ನು ನೋಡಿದ್ದಾಗಿದೆ. ಆಹಾರಾಹ ವಿವಿಧಾಹ ಭುಕ್ತಾಹ, ನಾನಾ ತರಹದ ಆಹಾರವನ್ನು ಸ್ವೀಕರಿಸಿದ್ದೀನಿ. ಕ್ರಿಮಿಯಾಗಿದ್ದಾಗ ಒಂದು ತರಹದ ಆಹಾರ, ಪ್ರಾಣಿಯಾಗಿದ್ದಾಗ ಒಂದು ತರಹ ಆಹಾರ, ಪಕ್ಷಿಯಾಗಿದ್ದಾಗ ಇನ್ನೊಂದು ತರಹ ಆಹಾರ, ಮನುಷ್ಯನಾಗಿದ್ದಾಗ ಇನ್ನೊಂದು ತರಹದ ಆಹಾರ. ಅಲ್ಲೂ ಕೂಡ ಆಯಾ ವರ್ಣಾನುಗುಣವಾಗಿ ಹುಟ್ಟಿ ಅಲ್ಲಲ್ಲಿಯ ಆಹಾರವನ್ನು ಸ್ವೀಕರಿಸಿದ್ದೇನೆ. ಪೀತಾಶ್ಚ ವಿವಿಧಾ ಸ್ತನಾಹ, ಮತ್ತು ನಾನಾ ತರಹದ ಸ್ತನಪಾನವನ್ನು ಮಾಡಿದ್ದೇನೆ. ಜಾತಸ್ಯೈವ ಮೃತಸ್ಯೈವ ಜನ್ಮಚೈವ ಚ ಪುನಃ ಪುನಃ, ಹುಟ್ಟಿದೆ, ಮೃತ್ಯುವನ್ನು ಹೊಂದೆ, ಮತ್ತೆ ಮತ್ತೆ ಜನ್ಮ ಎತ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಅಹೋ ದುಃಖೋದಧೋ ಮಗ್ನಃ ನ ಪಶ್ಯಾಮಿ ಪ್ರತಿಕ್ರಿಯಾಂ. ಹಾಗೆ ದುಃಖದ ಒಂದು ಉದಧಿಯಲ್ಲಿ ಸಮುದ್ರದಲ್ಲಿ ನಾನು ಮುಳುಗಿಬಿಟ್ಟಿದ್ದೀನಿ. ಈಗಲೂ ಸಹ ಹುಟ್ಟಿನ ಒಂದು ಪ್ರಕ್ರಿಯೆಗೆ ನಾನು ಒಳಪಟ್ಟಿದ್ದೀನಿ. ದುಃಖದ ಸಾಗರಕ್ಕೆ ನಾನು ಬಂದು ಇಳಿದುಬಿಟ್ಟಿದ್ದೀನಿ. ನ ಪಶ್ಯಾಮಿ ಪ್ರತಿಕ್ರಿಯಾಂ. ಈ ಸಂದರ್ಭದಲ್ಲಿ ಈ ಹುಟ್ಟು ಸಾವುಗಳ ಸಮಸ್ಯೆಯಿಂದ ಪಾರಾಗೋದಕ್ಕೆ ಚಿಕಿತ್ಸೆ ಏನಾದರೂ ನನಗೆ ಗೊತ್ತಾಗ್ತಾ ಇದೆಯಾ ಅಂದರೆ ನ ಪಶ್ಯಾಮಿ, ನನಗೆ ಗೊತ್ತಾಗ್ತಾ ಇಲ್ಲ. ಪ್ರತಿಕ್ರಿಯೆ ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಆ ಜೀವ ತನ್ನ ಪರಿಸ್ಥಿತಿ ಹೀಗೆ ಯಾತಕ್ಕೋಸ್ಕರ ಆಯಿತು ಅನ್ನೋ ಬಗ್ಗೆಯೂ ಸಹ ಒಂದು ಚಿಂತನೆಯನ್ನು ಮಾಡುತ್ತೆ. ಯನ್ಮಯ ಪರಿಜನಸ್ಯಾರ್ಥೆ ಕೃತಂ ಕರ್ಮ ಶುಭಾಶುಭಂ ಏಕಾಕಿ ತೇನ ದಹ್ಯಾಮಿ ಗತಾಸ್ತೆ ಫಲಭೋಗಿನಃ.
ನಾನು ಬದುಕಿರುವಾಗ ನನ್ನ ಪರಿಜನರಿಗಾಗಿ ನಾನಾ ತರಹದ ಕರ್ಮಗಳನ್ನು ಮಾಡಿಬಿಟ್ಟೆ. ಕುಟುಂಬ ಭರಣ ಮಾಡಬೇಕು, ಅದಕ್ಕಾಗಿ ಯಾವುದೋ ಕರ್ಮ ಮಾಡೋಕ್ಕೆ ಹೋದೆ, ಬೇಕಾದಷ್ಟು ಅನ್ಯಾಯ ಅಧರ್ಮ ನಡೆಸೋಯ್ತು. ಸಂತತಿಗಳನ್ನು ವಿಸ್ತಾರವಾಗಿ ಮುಂದಕ್ಕೆ ಬೆಳೆಸ್ಕೊಂಡೆ, ಆಗ ಆ ಹಿನ್ನೆಲೆಯಲ್ಲಿ ಬೇಕಾದಷ್ಟು ಕರ್ಮಗಳು ಘಟಿಸಿತು. ರಕ್ಷಣೆಯ ಸಂದರ್ಭದಲ್ಲಾಯಿತು. ಹೀಗೆ ಸುತ್ತಮುತ್ತಲೂ ಯಾರ್ಯಾರು ನನಗೆ ಸಹಕಾರ ಕೊಡುವ ವರ್ಗಗಳಿದ್ದಾರೋ ಅವರೆಲ್ಲ ಪರಿಚಯರೇನೆ. ಅವರೆಲ್ಲರ ಕಾರಣದಿಂದ ನಾನಾ ರೀತಿಯಾದ ಕರ್ಮಗಳಲ್ಲಿ ನಾನು ಭಾಗವಹಿಸಿದೆ. ಆದರೆ ಕೊನೆಗೇನಾಯ್ತಪ್ಪ ಅಂದರೆ ಏಕಾಕಿ ತೇನ ದಹ್ಯಾಮಿ. ಈಗ ನಾನು ಮಾತ್ರ ಒಂಟಿಯಾಗಿ ದಹ್ಯಾಮಿ, ಸುಟ್ಟು ಹೋಗ್ತಾಯಿದ್ದೀನಿ. ನಾನು ಕ್ಲೇಶಕ್ಕೆ ತುತ್ತಾಗಿ ಒಂದು ದೃಷ್ಟಿಯಿಂದ ಬಳಲ್ತಾ ಇದ್ದೀನಿ. ನಾನು ಗತಾಸ್ತೆ ಫಲಭೋಗಿನಃ. ಆ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದ ನಾನು ಕಾರ್ಯವನ್ನು ಮಾಡಿ ಅವರಿಗೆಲ್ಲ ಯಾವ್ಯಾವ ರೀತಿಯ ಸವಲತ್ತನ್ನು ಕೊಟ್ಟನೋ ಅದನ್ನೆಲ್ಲ ಫಲಭೋಗಿನಃ ಅನುಭವಿಸಿ ಅವರೆಲ್ಲ ಹೊರಟೋದ್ರು. ಫಲಭೋಗಿಗಳಷ್ಟು ಜನ ಹೊರಟೋದ್ರು. ಕರ್ಮ ಮಾಡಿದವನು ನಾನು, ನನ್ನ ಪರಿಜನರು ಇವರ ರಕ್ಷಣೆ ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡು ಯಾವುದೋ ಕಾರಣದಿಂದ ವ್ಯಾಮೋಹದಿಂದಲೋ ಬೇಕಾದ್ದು ಬೇಡದೇ ಇದ್ದು ಎಲ್ಲ ಕರ್ಮಗಳನ್ನು ಮಾಡಿದೆ. ಅದು ಇವತ್ತು ನನ್ನನ್ನು ಸುಡ್ತಾ ಇದೆ. ಅಂದರೆ ಇಲ್ಲಿ ಹುಟ್ಟುವಂತೆ ನನ್ನನ್ನು ಮಾಡಿಬಿಟ್ಟಿದೆ. ಹುಟ್ಟುವನೇ ಸುಲಭವೇ. ಅದು ಗರ್ಭಕೋಶದಲ್ಲಿ ಅನೇಕ ರೀತಿಯಾದಂಥ ಕ್ಲೇಶವನ್ನು ಅನುಭವಿಸ್ತಾ 9 ತಿಂಗಳಿದ್ದು ಅನಂತರದಲ್ಲಿ ಹುಟ್ಟಿದ ಮೇಲೂ ಸಹ ನಾನಾ ರೀತಿಯಾದ ಕ್ಲೇಶ. ಸುಖವಿರಬಹುದು, ಸುಖದ ಪಕ್ಕದ 10 ತರಹದ ಕ್ಲೇಶಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ. ನನಗೆ ಜೊತೆಗೆ ಸೇರಿಕೊಂಡಿದ್ದಂಥ ಪರಿಚಯಗಳೆಲ್ಲ ಫಲಭೋಗಿಗಳಾಗಿ ಎಲ್ಲೆಲ್ಲೋ ಹೊರಟೋದ್ರು. ನನಗೆ ಯಾರೂ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಭಾವ ಆ ಸಮಯದಲ್ಲಿ ಹುಟ್ಕೊಳ್ಳುತ್ತೆ. ಹಾಗೆ ಹುಟ್ಕೊಂಡಾಗ ಕೊನೆಗೆ ಒಂದು ನಿರ್ಣಯ ಮಾಡಿಕೊಳ್ಳುತ್ತಂತೆ ಜೀವ. ಇದು ಯೋನ್ಯಾಂ ಪ್ರಮುಂಚಾಮಿ ಸಾಂಖ್ಯಂ ಯೋಗಂಚ ಸಮಾಶ್ರಯೇ. ನಾನು ಯೋನಿಯಿಂದ ಕೆಳಗಡೆಗೆ ಜಾರಿ ಭೂಮಿಯನ್ನು ಪ್ರವೇಶ ಮಾಡ್ತೀನಿ ಅಂತಾದರೆ ನನ್ನ ಆತ್ಮೋದ್ಧಾರಕ್ಕೋಸ್ಕರವಾಗಿ ಸಾಂಖ್ಯವನ್ನು ಮತ್ತು ಯೋಗವನ್ನು ಆಶ್ರಯಿಸಲೇಬೇಕು. ಆಶ್ರಯಿಸ್ತೀನಿ ಖಂಡಿತವಾಗಿಯೂ ಸಹ. ಅದೊಂದು ಅಲ್ಲದೆ ನಾನು ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಾಂಖ್ಯಯೋಗ ಅನ್ನೋ ಅಪೂರ್ವವಾದಂಥ ವಿದ್ಯೆಯನ್ನು ಅವಲಂಬಿಸಿ ನಾನು ಮೋಕ್ಷವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಅಶುಭ ಕ್ಷಯಕರ್ತಾರಂ. ಅದು ನನ್ನ ಅಶುಭವ ಎಲ್ಲವನ್ನೂ ಕೂಡ ಕ್ಷಯ ಮಾಡಿ ಬಿಡುತ್ತೆ. ಅದೇ ರೀತಿಯಲ್ಲಿ ಯದಿ ಯೋನ್ಯಾಂ ಪ್ರಮುಂಚಾಮಿ ತಂ ಪ್ರಪದ್ಯೆ ಮಹೇಶ್ವರಂ. ನಾನೇನಾದರೂ ಈಗ ಭುವಿಯಲ್ಲಿ ಜನ್ಮವನ್ನು ಮುಂದಕ್ಕೆ ಪಡೆದರೆ ಆ ಕ್ಷಣದಿಂದಲೇ ನಾನು ಅಶುಭವನ್ನೆಲ್ಲ ನಾಶ ಮಾಡುವಂತಹ ಮಹೇಶ್ವರನನ್ನು ಧ್ಯಾನ ಮಾಡ್ತೇನೆ. ತಂ ಪ್ರಪದ್ಯೆ ಭಗವಂತಂ ನಾರಾಯಣಂ ದೇವಂ. ಆ ಧರ್ಮಪ್ರಭು ನಾರಾಯಣನಾದಂಥ ದೇವನನ್ನು ಮರೆಯದೇ ನಾನು ಭಾವಿಸ್ತೇನೆ. ಅದೇ ರೀತಿಯಲ್ಲಿ ಯದಿ ಯೋನ್ಯಾಂ ಪ್ರಮುಂಚಾಮಿ ಧ್ಯಾಯೇ ಬ್ರಹ್ಮ ಸನಾತನಂ. ಮಹೇಶ್ವರನನ್ನು ಧ್ಯಾನ ಮಾಡ್ತೇನೆ, ಶ್ರೀಮನ್ ನಾರಾಯಣನನ್ನು ಧ್ಯಾನ ಮಾಡ್ತೇನೆ, ಸಾಂಖ್ಯಯೋಗ ವಿದ್ಯೆಗಳನ್ನು ಅನುಸಂಧಾನ ಮಾಡ್ತೇನೆ. ಕೊನೆಗೆ ಆ ಬ್ರಹ್ಮ ಸನಾತನಂ, ನಿತ್ಯವೂ ಬೆಳಗ್ತಾ ಇರುವಂತಹ ಪರಂಜ್ಯೋತಿ ರೂಪವಾದ ತತ್ವವನ್ನು, ಪರಬ್ರಹ್ಮವನ್ನು ನಾನು ಧ್ಯಾನ ಮಾಡ್ತೇನೆ ಎಂಬುದಾಗಿ ಮತ್ತೆ ಮತ್ತೆ ಸಂಕಲ್ಪ ಮಾಡಿಕೊಳ್ಳುತ್ತಂತೆ. ನಾನಾ ತರಹದ ಸಂಕಲ್ಪ ಮಾಡಿಕೊಳ್ಳುತ್ತಂತೆ. ಕಾರಣ ಆಗೊಂದು ಅದಕ್ಕೆ ಸ್ಫೂರ್ತಿ ಇದೆ. ದೈವ ಪ್ರಪಂಚಕ್ಕೆ ಇಳಿಸೋದಕ್ಕಿಂತ ಮುಂಚೆ ಆತ್ಮೋದ್ಧಾರಕ್ಕೆ ಬೇಕಾಗಿರುವಂತಹ ಒಂದು ಚಿಂತನೆಯನ್ನು ಜೀವಕ್ಕೆ ಒದಗಿಸಿಕೊಡುತ್ತೆ ಅನ್ನೋದು ತಾತ್ಪರ್ಯ. ಮುಂದಕ್ಕೆ ಯೋನಿದ್ವಾರಂ ಸಂಪ್ರಾಪ್ತ ಶಿರಸ್ಸು ಅಧೋಗಾಮಿಯಾಗಿ ಯೋನಿದ್ವಾರಕ್ಕೆ ಬಂದು ಸೇರಿಕೊಳ್ಳುತ್ತೆ. ಯಂತ್ರೇಣ ಆಪೀಡ್ಯಮಾನ ಮಹತಾ ದುಃಖೇನ. ಯಂತ್ರೇಣ ಆಪೀಡ್ಯಮಾನ, ಈ ಶರೀರ ರೂಪವಾದ ಯಂತ್ರದಿಂದಲೇ ತುಂಬ ವಿಶೇಷವಾಗಿ ಪೀಡೆಗೆ ತುತ್ತಾಗಿ ಈ ಶರೀರ ಮಾತೃ ಶರೀರ ಆ ಗರ್ಭವನ್ನು ಹೊರಗಡೆ ಹಾಕೋದಕ್ಕೆ ಪ್ರಯತ್ನಿಸುತ್ತೆ. ಆಗ ವಿಶೇಷವಾದ ದುಃಖವೇ ಹುಟ್ಟುತ್ತೆ. ಮತ್ತು ಜಾತ ಮಾತ್ರಸ್ತು ವೈಷ್ಣವೇನ ವಾಯುನ ಸಂಸ್ಪೃಶ್ಯ ತದಾ ನ ಸ್ಮರತಿ ಜನ್ಮ ಮರಣಂ ನ ಕರ್ಮ ಶುಭಾಶುಭಂ. ಮಾತ್ರಸ್ತು ಹುಟ್ಟಿದ ಕೂಡಲೇ ವೈಷ್ಣವೇನ ವಾಯುನ, ಒಂದು ವೈಷ್ಣವ ವಾಯು ಎಂಬುದಾಗಿ ಕರೆಯಲ್ಪಡುವಂತಹ ಒಂದು ವಾಯುವಿನಿಂದ, ಅದೊಂದು ಮಾಯೆ, ವೈಷ್ಣವೀ ಮಾಯೆ. ಆ ಮಾಯೆಯಿಂದ ಸ್ಪರ್ಶಿಸಲ್ಪಟ್ಟದ್ದಾಗಿ
ನ ಸ್ಮರತಿ ಜನ್ಮ ಮರಣಂ, ಹುಟ್ಟು ಸಾವುಗಳು ಎಷ್ಟೆಷ್ಟು ಘಟಿಸಿ ಬಂತು ಇದೇನು ಎಲ್ಲವನ್ನು ಮರೆತುಬಿಡುತ್ತೆ. ನ ಕರ್ಮ ಶುಭಾಶುಭಂ, ಏನೇನು ಶುಭಾಶುಭ ಕರ್ಮಗಳನ್ನು ಮಾಡಿ ಇಲ್ಲಿಗೆ ಬಂದಿದ್ದೀನಿ ಅನ್ನೋದನ್ನು ಸಹ ಮರೆತುಬಿಡುತ್ತೆ. ಅನಂತರ ಮುಂದಕ್ಕೆ ಅದರ ಒಂದು ಸ್ಥಿತಿ ಮೋಹ, ಆ ಮೋಹದಲ್ಲೇ ಮುಂದಿನ ಜೀವನ ಅಷ್ಟು ಸಾಗುತ್ತೆ ಅಂತ ಗರ್ಭೋಪನಿಷತ್ತು ಒಂದೊಂದು ಜೀವ ಈ ಸೃಷ್ಟಿಯಲ್ಲಿ ಇಳಿಯುವಾಗ ಯಾವ್ಯಾವ ರೀತಿಯಾದಂಥ ಸ್ಥಿತಿಯನ್ನು ದಾಟ್ಕೊಂಡು ಬರುತ್ತೆ ಎಂಬುದಾಗಿ ಜ್ಞಾಪಿಸುತ್ತೆ. ಈ ಕಾರಣದಿಂದಲೇ ಭಾರತ ಸಂಸ್ಕೃತಿಯಲ್ಲಿ ಜಾತಕರ್ಮ ಅನ್ನೋ ಸಂಸ್ಕಾರ, ಮಗು ಹುಟ್ಟಿದಾಗ ಹೊಕ್ಕಳು ಬಳ್ಳಿಯನ್ನು ಕತ್ತರಿಸೋದಕ್ಕಿಂತ ಮುಂಚೆಯೇ ಪ್ರಸವಗೃಹದಲ್ಲೇ ತಂದೆಯಾದವನು ಸ್ನಾನ ಮಾಡಿ ಶುಚಿರ್ಭೂತನಾಗಿ ಸಂಕಲ್ಪ ಮಾಡಿ ಮಗುವಿಗೆ ಒಂದು ತ್ರಿಕೋಣಾಕಾರವಾದಂಥ ಒಂದು ಪಾತ್ರದಲ್ಲಿ ಒಂದು ಜ್ಯೋತಿಯ ದರ್ಶನವನ್ನು ಮಾಡಿಸುವಂಥ ಅಭ್ಯಾಸ ಮತ್ತು ಘಂಟಾನಾದ ಪ್ರಣವನಾದವನ್ನು ಮಾಡುವಂಥ ಒಂದು ಅಭ್ಯಾಸ ಇವುಗಳೆಲ್ಲ ಬಂದಿದೆ. ಕಾರಣ ಅದು ಮೋಹಕ್ಕೆ ಒಳಗಾಗ್ತಾ ಇದೆ, ಕಳ್ಕೊಳ್ತಾ ಇದೆ, ಅದರಿಂದ ದುಃಖಿಸ್ತಾ ಇದೆ, ಅಳ್ತಾ ಇದೆ. ಆದರೆ ಅದಕ್ಕೆ ಏನನ್ನು ಕಳ್ಕೊತಾ ಇದ್ದೀನಿ ಅನ್ನೋ ಸ್ಮರಣೆ ಚೆನ್ನಾಗಿ ಮತ್ತೆ ಬಂದರೆ ಆ ಸ್ಮರಣೆಯನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗೋದಕ್ಕಾಗತ್ತೆ. ಒಳಗಡೆ ಅನುಭವಿಸಿದ್ದು ಪ್ರಣವವನ್ನು, ಅದೇ ರೀತಿಯಲ್ಲಿ ಪರಂಜ್ಯೋತಿಯನ್ನು, ಆ ನಾದ, ಆ ಬೆಳಕು, ಇವೆರಡನ್ನು ಮತ್ತೆ ಸ್ಮರಣೆಗೆ ತರೋಕ್ಕೆ ಬೇಕಾಗುವಂಥ ಒಂದು ಕರ್ಮವನ್ನು ಆ ಜಾತಕರ್ಮ ಸಂಸ್ಕಾರದಲ್ಲಿ ಮಾಡುವ ಕ್ರಮವನ್ನು ತಂದಿದ್ದಾರೆ. ಒಂದು ಶಿಶು ಆ ವೈಷ್ಣವ ವಾಯುವಿಗೆ ಮತ್ತೆ ಮತ್ತೆ ಬಲಿಯಾಗದೆ ಏನಾದರೂ ಬೆಳ್ಕೊಂಡು ಹೋಗೋದಕ್ಕೆ ಬೇಕಾಗುವಂತೆ ತಂದೆ ತಾಯಿಗಳು, ಸುತ್ತಮುತ್ತಲಿರುವಂಥ ಕುಟುಂಬಸ್ಥರು ವಿಶೇಷವಾಗಿ ಪ್ರಯತ್ನ ಪಡ್ತಾ ಹೋಗೋದಾದರೆ ಆ ಮಗು ಜ್ಞಾನಿಯಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ವಿಷಯವೂ ಸಹ ಉಂಟು. ಹುಟ್ಟಿ ಸ್ವಲ್ಪ ದಿವಸಗಳವರೆಗೆ ಕೆಲವು ವಿಶೇಷವಾದಂಥ ಅನುಭವಗಳನ್ನು ಸಹ ನಾವು ನೋಡ್ತೇವೆ. ಮಗು ತಾನೇ ತಾನಾಗಿ ನಗುತ್ತೆ. ಯಾತಕ್ಕೆ ನಗುತ್ತೆ? ಯಾವ ಅನುಭವವೂ ಇಲ್ಲ ಅದಕ್ಕೆ, ಆದರೂ ನಗುತ್ತೆ. ಆ ನಗುವಿನಲ್ಲಿ ಒಂದು ಶುಚಿಸ್ಮಿತ ಅಂತ ಕರೆಯೋದಕ್ಕೆ ಬೇಕಾಗುವಂತಹ ಪರಿಶುದ್ಧವಾದ ನಗು ಇರುತ್ತೆ. ವಕ್ರವಾದ ವ್ಯಂಗ್ಯವಾದ ನಗು ಅಲ್ಲ ಅದು. ಏನೋ ಒಂದು ಅಲ್ಲಿ ಒಂದು ಶುದ್ಧಿ ಕಾಣಿಸುತ್ತೆ, ಕಣ್ಣಿನಲ್ಲಿ ಒಂದು ವಿಶೇಷವಾದ ಹೊಳಪು ಕಾಣಿಸುತ್ತೆ. ಕೆಲವೊಮ್ಮೆ ಕಣ್ಣುಗಳು ಗುಡ್ಡೆಯು ಮೇಲ್ಮುಖವಾಗಿ ಸಾಗಿ ಯಾರೋ ಒಬ್ಬ ಯೋಗಿ ಒಳಾನುಭವಕ್ಕೆ ಇಳಿಯುವಾಗ ಕಣ್ಣು ಗುಡ್ಡೆಗಳು ಹೇಗೆ ಹೋಗಿರುತ್ತೋ ಹಾಗೆ ಹೋಗಿರುವಂಥ ಒಂದು ಸ್ಥಿತಿ ಸಹ ಕಾಣಿಸೋದು ಉಂಟು ಮಕ್ಕಳಲ್ಲಿ. ಅಂದರೆ ಮಕ್ಕಳಲ್ಲಿ ಆ ಒಳಾನುಭವ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಗೋಚರವಾಗ್ತಾ ಕ್ರಮಕ್ರಮವಾಗಿ ಮರೆಯಾಗ್ತಾ ಹೋಗುತ್ತೆ ಅನ್ನೋ ವಿಷಯ ಉಂಟು. ಹಾಗಿರೋದ್ರಿಂದ ಚಿಕ್ಕ ಮಗು ದೇವರಿಗೆ ಸಮಾನ ಅಂತ ಹೇಳೋದು ಅರ್ಥವತ್ತಾಗಿದೆ. ಅದು ಅಂದರೆ ಭಗವಂತನ ಅನುಭವದಲ್ಲಿ ಮುಳುಗಿರುವಂಥ ಒಂದು ಸ್ಥಿತಿಯಲ್ಲಿ ಆ ಮಗು ಇರುತ್ತೆ, ಕ್ರಮಕ್ರಮವಾಗಿ ಅದು ಮರೆಯುತ್ತೆ ಅಂತ. ಹೀಗೆ ಒಂದು ವೈಷ್ಣವಿ ವಾಯು ಆವರಿಸ್ಕೋತಾ ತನ್ನ ಸ್ವರೂಪ ತನಗೆ ಮರೆಯಾಗಬೇಕು, ಜೀವ ಕರ್ಮಪಾಶಕ್ಕೆ ಸಿಕ್ಕಬೇಕು, ಮುಂದಕ್ಕೆ ನಾನಾ ರೀತಿಯಾದಂತಹ ಕರ್ಮ ಫಲವನ್ನು ಅನುಭವಿಸಬೇಕು ಅಂಥ ಒಂದು ಸ್ಥಿತಿಯನ್ನು ತಂದು ಒಡ್ಡತ್ತೆ ಎಂಬುದಾಗಿ ಗರ್ಭೋಪನಿಷತ್ ತಿಳಿಸುತ್ತೆ. ಈ ಬ್ರಹ್ಮಾಂಡ ಸೃಷ್ಟಿಯಾಗುವಾಗಲೂ ಸಹ ಇದೇ ರೀತಿಯಲ್ಲಿ ಜೀವಕೋಟಿಗಳು ಗರ್ಭಕೋಶದಿಂದ ಮೊಟ್ಟ ಮೊದಲಿಗೆ ಹೊರಗೆ ಬರಬೇಕಾದ್ರೆ ಅವರುಗಳಿಗೆ ಹಿಂದಿನ ಜನ್ಮದ ಶುಭಾಶುಭ ಕರ್ಮಗಳೆಲ್ಲ ಮರೆಯಾಗುತ್ತಾ ಹೋಗುತ್ತೆ. ಹಿಂದಿನ ಜನ್ಮ ಎಲ್ಲೆಲ್ಲಿ ಇತ್ತು ಅನ್ನೋ ಬಗ್ಗೆ ಮರವು ಹುಟ್ಟುತ್ತಾ ಬಂದು ಕೊನೆಯಲ್ಲಿ ಮೋಹ ಆವರಿಸ್ಕೊಂಡು ನಾನು ನನ್ನದು ಅನ್ನೋ ರೀತಿಯಾದಂಥ ಒಂದು ಬಲೆಯಲ್ಲಿ ಸಿಹಾಕ್ಕೊಳ್ಳುತ್ತೆ ಎಂಬ ಮಾತನ್ನು ಶ್ರೀಕೃಷ್ಣ ಪ್ರಭು ಇಲ್ಲಿ ಲೋಕಕ್ಕೆಲ್ಲ ಮಾರ್ಗದರ್ಶಕವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಮುಂದಿನ ಮಾತು 28ನೇ ಶ್ಲೋಕ. ಏಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ. ಇಂತಹ ಪರಿಸ್ಥಿತಿಯಲ್ಲೂ ಸಹ, ಅಂದರೆ ಎಲ್ಲ ಜೀವಕೋಟಿಗಳು ಹುಟ್ಟಿನ ಕಾಲದಲ್ಲಿ ಒಂದು ವೈಷ್ಣವಿ ಮಾಯೆಗೆ ಸಿಕ್ಕಿ ಮೋಹಕ್ಕೆ ಒಳಗಾಗುತ್ತವೆ ಅನ್ನೋ ಸಂದರ್ಭ ಇದ್ದರೂ ಸಹ ಯಾವುದೋ ಕೆಲವು ಜೀವಕೋಟಿಗಳು ಉದ್ಧಾರವನ್ನು ಕಾಣುತ್ತವೆ. ಯಾರು ಕಾಣುತ್ತವೆ ಅಂತ ಕೇಳಿದರೆ ಆದರೆ ಪುಣ್ಯಕರ್ಮಣಾಂ ಯೇಷಾಂ, ಪುಣ್ಯಕರ್ಮವನ್ನು ಮಾಡ್ಕೊಂಡು ಬಂದಿರುವಂತಹ ಯೇಷಾಂ, ಯಾರಿಗೆ
ಪಾಪಂ ಅಂತಗತಂ, ಪಾಪವು ಕೊನೆಯನ್ನು ತಲುಪಿದೆಯೋ, ಪಾಪವು ಮುಕ್ತಾಯದ ಸ್ಥಿತಿಗೆ ಬಂದಿದೆಯೋ, ತೇ ಅವರು ದ್ವಂದ್ವ ಮೋಹ ನಿರ್ಮುಕ್ತಾಹ, ಈ ದ್ವಂದ್ವಗಳಿಂದ ಹುಟ್ಟುವ ಮೋಹ ಇದೆಯಲ್ಲ ಅದರಿಂದ ಮುಕ್ತರಾದವರಾಗಿ, ಮಾಂ ನನ್ನನ್ನು ಶ್ರೀಕೃಷ್ಣ ಪ್ರಭುವನ್ನು ದೃಢವ್ರತಾಹ ಭಜಂತೆ, ದೃಢವಾದ ವ್ರತವುಳ್ಳವರಾಗಿ ಭಜಿಸುತ್ತಾರೆ. ಅಂದರೆ ಈ ಸಂಸಾರ ಚಕ್ರದಲ್ಲಿ ಸಿಕ್ಕಾಕ್ಕೊಳ್ತಾ ಇರುವಂತಹ ಜೀವಿಗಳ ಮಧ್ಯದಲ್ಲಿ ಯಾರೋ ಕೆಲವರು, ಯಾರಿಗೆ ಪಾಪಗಳೆಲ್ಲ ಮುಗಿತಾ ಬಂದಿದೆಯೋ, ಕಾರಣ ಎಷ್ಟೋ ಜನ್ಮಗಳಿಂದ ನಿರಂತರವಾಗಿ ಪುಣ್ಯ ಸಂಪಾದನೆ ಮಾಡ್ಕೋತ ಹೋಗಿದ್ದಾರೆ, ಪ್ರತಿ ಜನ್ಮಗಳಲ್ಲೂ ಪಾಪಗಳನ್ನು ಕಳ್ಕೋತಾ ಹೋಗಿದ್ದಾರೆ. ಹಾಗಿರೋದ್ರಿಂದ ಅವರಿಗೆ ಒಂದು ಉತ್ತಮವಾದಂಥ ಸ್ಥಿತಿ ಹುಟ್ಟೋದಕ್ಕೆ ಬೇಕಾಗುವಂಥದ್ದಾಗಿದೆ. ದ್ವಂದ್ವ ಅವರಿಗೆ ಬಾಧಿಸ್ತಾ ಇಲ್ಲ. ಸುಖ ದುಃಖ, ರಾಗ ದ್ವೇಷ, ಹಗಲು ರಾತ್ರಿ, ಚಳಿ ಉಷ್ಣ, ಈ ಥರದ ದ್ವಂದ್ವಗಳು ಅವರಿಗೆ ಬಾಧಿಸ್ತಾ ಇಲ್ಲ. ದ್ವಂದ್ವಗಳು ತರುವ ಯಾವ ಮೋಹ ಇದೆಯೋ ಆ ಮೋಹವೂ ಬಾಧಿಸ್ತಾ ಇಲ್ಲ. ಹಾಗಿರೋದ್ರಿಂದ ಕೊನೆಗೆ ದೃಢವ್ರತರಾಗಿ ನನ್ನನ್ನು ಬಂದು ಸೇರ್ತಾರೆ. ಇಲ್ಲಿರುವ ಕೆಲವು ಪದಗಳನ್ನು ಪರಿಚಯ ಮಾಡಿಕೊಳ್ಳೋದಾದರೆ, ಪಾಪ ಕೊನೆಯನ್ನು ಕಾಣೋದು ಅಂತ. ಪಾಪವು ಕೊನೆಯನ್ನು ಕಾಣೋದು ಅನ್ನೋದು ದುಸ್ತರ, ಬಹಳ ಕಷ್ಟಸಾಧ್ಯವಾದದ್ದು. ಕಾರಣ ಪ್ರತಿ ಜನ್ಮದಲ್ಲಿ ಜೀವ ಪಾಪ ಎಷ್ಟನ್ನೇ ತೊಳ್ಕೊತೀನಿ ಅಂತ ನಿರಂತರ ಪ್ರಯತ್ನ ಪಡ್ತಾಯಿದ್ರು ಗೊತ್ತಾಗದೆ ಬೇಕಾದಷ್ಟು ಪಾಪಗಳಾಗ್ತಾನೇ ಇರುತ್ತೆ. ಅದು ತಪ್ಪಿಸ್ಕೋಬೇಕಾದ್ರೆ ಪ್ರತಿನಿತ್ಯದ ಆಚರಣೆ ಬೇಕು. ಸಂಧ್ಯಾಹೀನ ಅಶುಚಿರ್ನಿತ್ಯಂ ಅನರ್ಹ ಸರ್ವಕರ್ಮಸು. ಪ್ರತಿನಿತ್ಯದ ಸಂಧ್ಯಾ ಕಾಲದಲ್ಲಿ ಭಗವತ್ ಸ್ಮರಣೆಯನ್ನು ನಾನಾ ರೂಪದಲ್ಲಿ ಮಾಡಬೇಕು. ಒಬ್ಬೊಬ್ಬರೂ ಮಾಡಬೇಕು. ಭಾರತ ದೇಶದ ಸಂಪ್ರದಾಯ, ಪ್ರಾತಃ ಕಾಲ ಒಬ್ಬ ರೈತ ಸಹ ಎದ್ದೊಡನೆ ಕೈಕಾಲು ಮುಖ ತೊಳ್ಕೊಂಡು ಅಥವಾ ಶುಚಿರ್ಭೂತನಾಕಿ ಹೊರಗಡೆ ಬಂದು ಸೂರ್ಯದೇವನಿಗೆ ಒಂದು ನಮಸ್ಕಾರ ಮಾಡಿ ಮುಂದಿನ ಕರ್ಮವನ್ನು ಆರಂಭ ಮಾಡುವಂಥದ್ದು. ಇದು ಸಂಧ್ಯಾಕರ್ಮವೇ. ಇದು ಯಾರೋ ಒಬ್ಬ ವಿಶೇಷವಾಗಿ ಗಾಯತ್ರಿ ಜಪವನ್ನು ಮಾಡಿದ್ರೆ, ಗಾಯತ್ರಿಯೂ ಕೂಡ ಸವಿತೃದೇವನನ್ನೇ ಜ್ಞಾಪಿಸ್ತಾ ಇರುವಂಥ ಮಂತ್ರ. ಆದ್ದರಿಂದ ಅದೇ ಕಾರ್ಯವನ್ನು ಹೊರಗಡೆ ಕಾಣಿಸುವಂಥ ಸೂರ್ಯದೇವನನ್ನು ನೋಡಿ ಅಥವಾ ಸೂರ್ಯದೇವನನ್ನು ಭಾವಿಸಿ ಇನ್ನೊಬ್ಬ ನಮಸ್ಕಾರ ಮಾಡಿ ತನ್ನ ಕರ್ಮವನ್ನು ಶುರು ಮಾಡ್ತಾನೆ ಅಂದರೆ ಅವನು ಸಂಧ್ಯಾಕರ್ಮವನ್ನು ಮಾಡ್ತಾನೆ ಅಂತಲೇ ಅರ್ಥ. ಅದು ಒಂದು ಉದಾಹರಣೆ. ಆಗಾಗ ಸಂಗ್ರಹ ಆಗ್ತಾ ಇರುವಂಥ ಪಾಪವನ್ನು ಸಂಧ್ಯಾ ಕಾಲಗಳಲ್ಲಿ ತೊಳ್ಕೊಳ್ಳುವಂಥ ಒಂದು ಕಾರ್ಯ. ಅದೇ ರೀತಿಯಲ್ಲಿ ನಾನಾ ಆಚಾರಗಳು, ಒಂದೊಂದು ಆಚಾರವು ಶುದ್ಧಿರ ಆಚಾರ ಇಷ್ಯತೆ ಎಂಬುದಾಗಿ ಹೇಳಿದಂತೆ ಆಗಾಗ ಹುಟ್ಟುವ ಪಾಪಗಳನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ಬಂದಿರುವಂಥ ಸಾಧನಗಳು. ಇದಲ್ಲದೇ ವಿಶೇಷವಾದ ತಪಸ್ಸು, ಆಹಾರದ ವಿಷಯದಲ್ಲಿ ಸಂಯಮನ, ಹಿತಮಿತ ಮೇಧ್ಯಾಶನಂ ತಪಃ, ಹಿತವೂ ಮಿತವೂ ಮೇಧ್ಯವು ಪವಿತ್ರವಾದ ಆಹಾರವನ್ನು ಮಾತ್ರ ಸ್ವೀಕರಿಸ್ತೀನಿ ಅನ್ನೋ ರೀತಿಯಾದ ವ್ರತ, ಇವುಗಳನ್ನೆಲ್ಲ ಇಟ್ಕೊಂಡಾಗ ಪಾಪಗಳು ಕ್ಷಯಿಸ್ತಾ ಹೋಗುತ್ತವೆ. ಹಾಗಿದ್ದರೂ ಸಹ ಎಷ್ಟು ಕಾಲ ಬೇಕಾಗುತ್ತೆ ಹೇಳೋಕ್ಕಾಗಲ್ಲ. ಅದನ್ನೇ ಇನ್ನೊಂದು ಕಡೆಯಲ್ಲಿ ಹೇಳುವಾಗ, ಅನೇಕ ಜನ್ಮ ಸಂಸಿದ್ಧ ತಪೋಜ್ಞಾನ ಸಮಾಧಿಭಿ ನರಾಣಾಂ ಕ್ಷೀಣಪಾಪಾನಾಂ ಕೃಷ್ಣೇ ಭಕ್ತಿ ಪ್ರಜಾಯತೆ. ಅನೇಕ ಜನ್ಮಗಳಲ್ಲಿ ಸಿದ್ಧವಾಗುವಂಥ ತಪಸ್ಸು, ಜ್ಞಾನ, ಸಮಾಧಿ ಇವುಗಳಿಂದ ಶ್ರೀಕೃಷ್ಣ ಪ್ರಭುವಿನಲ್ಲಿ ಒಂದು ಜನ್ಮದಲ್ಲಿ ಅವನಿಗೆ ಭಕ್ತಿ ಎಂಬುದು ಬೆಳೆಯುತ್ತೆ. ಇಲ್ಲೋದರೆ ಕೃಷ್ಣ ಪ್ರಭುವಿನ ಬಗ್ಗೆ ಭಕ್ತಿ ಬೆಳೆಯೋಲ್ಲ. ಭಕ್ತಿ ಬೆಳೆದ್ರೆ ಪರಿಣಾಮವಾಗಿ ಮುಕ್ತಿ ಅನ್ನೋದು ಕೈನಲ್ಲೇ ಇದ್ದ ಹಾಗೆ. ಅದು ಬಹಳ ಬೇಗ ಸಿಕ್ಬಿಡುತ್ತೆ. ಆದರೆ ಭಕ್ತಿಯೇ ಬೆಳೆಯೋಲ್ಲ. ರಾಮನಲ್ಲಿ ಬರೋಲ್ಲ, ಕೃಷ್ಣನಲ್ಲಿ ಬರೋಲ್ಲ, ಅವತಾರ ಪುರುಷರನ್ನು ಕುರಿತು ಬರೋಲ್ಲ, ಅಥವಾ ದೇವತೆಗಳನ್ನು ಕುರಿತು ಬರೋಲ್ಲ. ಯಾಕೆ ಬರೋಲ್ಲ ಅಂದರೆ ಪಾಪಗಳು ತಡೀತಾ ಇರುತ್ತೆ. ಆ ಪಾಪಗಳೆಲ್ಲ ಕಳೆಯೋದಕ್ಕೆ ಅನೇಕ ಜನ್ಮಗಳು ಬೇಕು ಎಂಬ ಮಾತನ್ನು ಹೇಳಿರೋದುಂಟು. ಅದನ್ನೇ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಎಂಬ ಭಗವದ್ಗೀತೆಯ ಮಾತು ಅದನ್ನ ಹೇಳ್ತಾ ಇದೆ. ಅನೇಕ ಜನ್ಮಗಳ ಕೊನೆಯಲ್ಲಿ ಯಾರೋ ಒಬ್ಬ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಮಾಂ ಪ್ರಪದ್ಯತೆ, ನನ್ನನ್ನು ಬಂದು ಸೇರ್ತಾನೆ ಎಂಬುದಾಗಿ. ಹೀಗೆ ಒಂದು ಜೀವ ಪಾಪಗಳ ತುದಿಗೆ ಬಂದು ತಲುಪುತ್ತೆ ಮತ್ತು ದೃಢವಾದ ವ್ರತವುಳ್ಳವರಾಗಿ ಆಗುವಂಥದ್ದುಂಟು. ಹಾಗಾದಾಗ
ತತ್ವವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ. ದೃಢವ್ರತ ಅಂದರೆ, ವ್ರತ ಅಂದರೆ ನಿಯಮ ಅಂತ ಅರ್ಥ. ವ್ರಿಯತೆ ಇತಿ ವ್ರತಂ. ಯಾವುದನ್ನು ನಾನೇ ಇಷ್ಟಪಟ್ಟು ಪ್ರೀತಿಯಿಂದ ಅನುಸರಿಸ್ತೇನೋ ಅದಕ್ಕೆ ವ್ರತ ಎಂಬುದಾಗಿ ಕರೀತಾರೆ. ಹಾಗೆ ಸ್ವೀಕರಿಸುವ ಕಾರ್ಯಕ್ಕೆ ವರ್ಣ ಮಾಡೋದು ಎಂಬುದಾಗಿ ಕರೀತಾರೆ. ಕನ್ಯೆಯು ವರನನ್ನು ವರ್ಣ ಮಾಡೋದು. ಸೀತಾ ಸ್ವಯಂವರ, ಸೀತೆ ರಾಮನನ್ನು ವರಿಸಿದ್ಲು ಅಂತ. ಇಷ್ಟಪಟ್ಟು ಪರಮಪ್ರೀತಿಯಿಂದ ನೀನೇ ನನ್ನ ಸರ್ವಸ್ವೂ ಎಂಬ ಮನಸ್ಸಿನಿಂದ ಭಾವಿಸಿದ್ಲು ಅಂತ ಅರ್ಥ. ರುಕ್ಮಿಣಿ ಪರಿಣಯ ಎಂಬುದಾಗಿ ಕೇಳ್ತೀವಿ. ರುಕ್ಮಿಣಿಯು ಶ್ರೀಕೃಷ್ಣ ಪ್ರಭುವನ್ನು ವರಿಸಿದ್ಲು ಅನ್ನೋ ರೀತಿಯಾದ ಮಾತನ್ನು ಕೇಳ್ತೀವಿ. ರಾಮ ಸೀತೆಯನ್ನು ವರಿಸಿದ ಅನ್ನೋ ಮಾತನ್ನು ಕೇಳಲ್ಲ. ಕೃಷ್ಣ ರುಕ್ಮಿಣಿಯನ್ನು ವರಿಸಿದ. ಶ್ರೀರಾಮ ಕಲ್ಯಾಣ, ಶ್ರೀಕೃಷ್ಣ ಪರಿಣಯ ಅನ್ನೋ ರೀತಿಯಾದ ಪದಗಳು ಬಳಕೆಯಲ್ಲಿಲ್ಲ. ಅದಕ್ಕೆ ಪ್ರತಿಯಾಗಿ ಸೀತಾ ಕಲ್ಯಾಣ, ಸೀತಾ ಸ್ವಯಂವರ ಅನ್ನೋ ರೀತಿಯಾದ ಪದ ಇದೆ. ಅದಕ್ಕೆ ಕಾರಣ, ಯಾರು ಯಾರನ್ನು ವರಿಸಿ ಉದ್ಧಾರ ಆಗಬೇಕು ಅನ್ನೋದಕ್ಕೊಂದು ನೀತಿ ಇದೆ. ಆ ನೀತಿಯನ್ನು ಜ್ಞಾಪಿಸುತ್ತೆ ಅದು. ಇವತ್ತು ಈ ಲೆಕ್ಕಾಚಾರ ಎಲ್ಲ ಹೊರಟೋಗ್ಬಿಟ್ಟಿದೆ. ವಿವಾಹದ ಪತ್ರಿಕೆಯನ್ನು ಬರೆಯುವಾಗ ನಾನು ಮತ್ತು ಇಂಥವಳು ವಿವಾಹವಾಗುತ್ತಿದ್ದೇವೆ ಎಂಬುದಾಗಿ ಅವರವರೇ ತಾವು ಮುಂದಕ್ಕೆ ಮಾಡಿಕೊಂಡಿರುವಂಥ ನಿರ್ಣಯವನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಬೇಕಾಗುವಂತಹ ಅಂಶವನ್ನು ಜ್ಞಾಪಿಸುವಂತಹ ಅಭ್ಯಾಸ ಬಂದುಬಿಟ್ಟಿದೆ. ಹಿಂದೆ ಹಾಗಿರಲಿಲ್ಲ. ಗುರು ಹಿರಿಯರ ಸನ್ನಿಧಿಯಲ್ಲಿ ಇಂಥ ಕನ್ಯೆಯನ್ನು ಕೊಟ್ಟು ವಿವಾಹ ಕಾರ್ಯವು ಸಂಪನ್ನವಾಗುತ್ತದೆ ಅಂತ ಆ ರೀತಿಯಾದಂಥ ಒಕ್ಕಣೆಯನ್ನು ಹಾಕುವಂಥ ರೂಢಿ ಇತ್ತು. ಇವತ್ತು ಅದ್ರ ಹಿಂದುಗಡೆ ಇರುವಂತಹ ವಿಜ್ಞಾನ ಮರೆಯಾಗಿರೋದ್ರಿಂದ, ಭಾವ ಮರೆಯಾಗಿರೋದ್ರಿಂದ ಸ್ವತಂತ್ರವಾಗಿ ಒಬ್ಬೊಬ್ಬರು ತಮಗೆ ತೋರದಂತೆ ಮಾತನಾಡುವಂತಹ ಒಂದು ಕ್ರಮ ಬಂದಿದೆ. ಅಂದರೆ ನಾನಾ ವ್ರತಗಳನ್ನು ಸ್ವೀಕರಿಸಿ ಅದರ ಪರಿಣಾಮವಾಗಿ ಮಾಂ ಭಜಂತೆ, ನನ್ನನ್ನು ಬಂದು ಸೇರುತ್ತಾರೆ ಅಂತ. ಅದರಲ್ಲಿ ಆ ಪ್ರಧಾನವಾದ ಭಾಗ ಯಾವುದು ವ್ರತ ಅಂತಂದಾಗ ಅಂತ ಕೇಳಿದರೆ, ದೇವಲ ಮಹರ್ಷಿಗಳು ಒಂದು ಮಾತನ್ನು ನೆನಪಿಸ್ತಾರೆ. ಬ್ರಹ್ಮಚರ್ಯಂ ತಥಾ ಶೌಚಂ ಸತ್ಯಂ ಆಮಿಷವರ್ಜನಂ ವ್ರತೇಷು ಏತಾನಿ ಚತ್ವಾರಿ ವರಿಷ್ಠಾನೀತಿ ನಿಶ್ಚಯ. ಎಲ್ಲ ವ್ರತಗಳಲ್ಲೂ 4 ನೀತಿಗಳು ಅತ್ಯಂತ ಮುಖ್ಯವಾದವುಗಳು ಎಂಬುದಾಗಿ, ನಿಶ್ಚಯ ಎಂಬುದಾಗಿ. ಯಾವುದು 4 ನೀತಿಗಳು ಅಂತ ಕೇಳಿದರೆ, ಮೊದಲನೇದಾಗಿ ಬ್ರಹ್ಮಚರ್ಯಂ ಅಂದರೆ ಬ್ರಹ್ಮದ ಕಡೆಗೇ ಸಾಗುವ ವ್ರತ. ಮೊದಲನೇದಾಗಿ ನನ್ನ ಜೀವನದ ಪರಮಲಕ್ಷ್ಯ ಆ ಪರಮಪ್ರಕಾಶ ಪರಂಜ್ಯೋತಿ ಅಂತ ಒಂದು ನಿಲುವು. ಆ ನಿಲುವಿಗೆ ತಕ್ಕಂತಹ ನಡೆ ಅಂದರೆ ಭೋಗದ ವಿಚಾರದಲ್ಲಿ ಅನಾಸಕ್ತಿ ಪೂರ್ಣವಾಗಿ. ಪ್ರಾಪಂಚಿಕವಾದ ವಿಷಯಗಳಲ್ಲಿ ಸಹಜವಾಗಿ ಕಾಲಕ್ಕೆ ಏನಾದರೂ ಲಭ್ಯವಾದರೆ ಅದು ಪಾಲಿಗೆ ಬಂದ ಪಂಚಾಮೃತ ಅನ್ನೋ ದೃಷ್ಟಿಯಿಂದ ಭೋಗಿಸಿದರೂ ಸಹ ಅದರಲ್ಲಿ ವಿಶೇಷವಾದ ಆಸಕ್ತಿ ಇಲ್ಲದೇ ಇರುವಂಥ ಒಂದು ಸ್ಥಿತಿ. ಹಾಗಿರೋದ್ರಿಂದಲೇ ಸ್ತ್ರೀ ಪುರುಷ ಸಂಭೋಗ ಅನ್ನೋ ರೀತಿಯಾದ ವಿಷಯದಲ್ಲೂ ಅನಾಸಕ್ತಿ ಪೂರ್ಣವಾಗಿ. ಹಾಗಾದಾಗ ಅದಕ್ಕೆ ಬ್ರಹ್ಮಚರ್ಯ ವ್ರತ ಎಂಬುದಾಗಿ ಕರೀತಾರೆ. ಪ್ರಧಾನವಾಗಿ ಬ್ರಹ್ಮದ ಕಡೆಗೆ ಸಾಗೋಕ್ಕೋಸ್ಕರವಾಗಿ ಅದು ಯೋಗರೂಪವಾದದ್ದಾದ್ದರಿಂದ ಅದಕ್ಕೆ ವ್ಯತಿರಿಕ್ತವಾಗಿರುವಂತಹ ಭೋಗರೂಪವಾದಂತಹ ಸುಖಾನುಭವದ ವಿಷಯದಲ್ಲಿ ವೈರಾಗ್ಯವನ್ನು ತಂದುಕೊಂಡು, ತಥಾ ಶೌಚಂ ಎರಡನೇದಾಗಿ ನಿತ್ಯವೂ ಸಹ ಶುಚಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಕಾಗುವ ಆಚಾರಗಳನ್ನು ಸಾಧಿಸ್ಕೋತಾ, ಸತ್ಯಂ ಆ ಸಚ್ಚಿದಾನಂದ ರೂಪವಾದ ತತ್ವವೇ ಮೂಲತಃ ಸತ್ಯ. ಅದೇ ವಿಸ್ತಾರವನ್ನು ಹೊಂದಿ ಜಗತ್ತಾಗಿದೆ, ಅದೇ ಈ ಜಗತ್ತನ್ನು ರಚನೆ ಮಾಡಿಕೊಂಡಿದೆ ಅಂತ ಆದಾಗ ಈ ಜಗತ್ತಿನಲ್ಲೂ ಇದ್ದದ್ದನ್ನು ಇದ್ದಂತೆ ಭಾವಿಸಿದರೆ ಅದಕ್ಕೆ ಸತ್ಯ ಅಂತ ಹೆಸರು. ಇದ್ದದ್ದನ್ನು ಇದ್ದಂತೆ ಭಾವಿಸಿ ಅದನ್ನು ಹಾಗೇ ನುಡಿದರೆ ಅದಕ್ಕೆ ಸತ್ಯ ಎಂಬುದಾಗಿ ಹೆಸರು ಬರುತ್ತೆ. ಅಲ್ಲೆಲ್ಲ ಬ್ರಹ್ಮಚರ್ಯ ಬರ್ತದೆ. ಇನ್ನೊಂದು ಸ್ವರೂಪವೇ ಇದೆ. ಅದು ಆ ಪರಾತ್ಪರ ತತ್ವ ಸತ್ಯ. ಅದೇ ಮುಂದಕ್ಕೆ ತಾನು ರಚನೆ ಮಾಡಿಕೊಂಡ ಗೂಡು ಒಂದು ನೇರದಲ್ಲಿ ಸತ್ಯ. ಕಂಡಿದ್ದನ್ನು ಕಂಡಂತೆ, ಅರ್ಥ ಮಾಡ್ಕೊಂಡಿದ್ದನ್ನು ಅರ್ಥ ಮಾಡಿಕೊಂಡಂತೆ ಬುದ್ಧಿಯಲ್ಲಿ ಭಾವಿಸ್ತಾ ಹೋಗೋದಾದರೆ ಅದು ಸತ್ಯದ ಭಾವನೆ. ಅದನ್ನು ಅಂತೆಯೇ ನಾಲಿಗೆಯಿಂದ ನುಡಿದಾಗ ಅದು ಸತ್ಯವಾಕ್ಯ. ಇಲ್ಲೆಲ್ಲ ಒಂದು ಸತ್ಯದ ಸ್ಪರ್ಶವೇ ಇದೆ ಸಂಪೂರ್ಣವಾಗಿ.
ಪರಬ್ರಹ್ಮದ ಸ್ಪರ್ಶವೇ ಇದೆ ಒಂದು ನೇರದಲ್ಲಿ. ಅದರಿಂದ ಬ್ರಹ್ಮಚರ್ಯದ ಹೆಜ್ಜೆ ಅದೂ ಸಹ ಒಂದು. ಮತ್ತು ಆಮಿಷ ವರ್ಜನಂ, ಆಮಿಷ ಅಂದರೆ ಮಾಂಸ, ಅದನ್ನು ವರ್ಜನೆ ಮಾಡೋದು ಅಂದರೆ ಮಾಂಸವನ್ನು ಆಹಾರವಾಗಿ ಸ್ವೀಕರಿಸದೇ ಇರುವಂಥದ್ದು. ಹಾಗಂದರೆ ರಾಜಸ ತಾಮಸವಾದ ಆಹಾರ ವಸ್ತುಗಳನ್ನು ಸ್ವೀಕರಿಸಬಾರದು ಅಂತ ಅರ್ಥ. ಆಹಾರದಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಭಾಗಗಳಿವೆ. ಆ ಬಗ್ಗೆ ಮುಂದೆ ಭಗವದ್ಗೀತೆಯಲ್ಲೇ ಶ್ರೀಕೃಷ್ಣ ಪ್ರಭುವೇ ವಿವರಣೆಯನ್ನು ಕೊಟ್ಟಿರುವುದನ್ನು ನೋಡ್ತೇವೆ ನಾವು. ಅದರಲ್ಲಿ ಮಾಂಸ ಅನ್ನೋ ಪದಾರ್ಥ ಸೇವ್ಯವಾದದ್ದೇನೆ, ಆದರೆ ರಜೋಗುಣ ತಮೋಗುಣ ಅದರಲ್ಲಿ ಭೂಯಿಷ್ಠವಾಗಿದೆ, ಅತಿಶಯವಾಗಿದೆ. ಅದರ ಪರಿಣಾಮವಾಗಿ ಮನಸ್ಸು ಪ್ರವೃತ್ತಿ ಮಾರ್ಗದಲ್ಲಿ ತೊಡಗುತ್ತೆ ಮತ್ತು ಮೋಹಕ್ಕೆ ತುತ್ತಾಗುತ್ತೆ. ಹಾಗಿರೋದ್ರಿಂದ ಮೋಕ್ಷವನ್ನು ಬಯಸುವಂಥ ವ್ಯಕ್ತಿ ಹಾಗಿರುವ ರಾಜಸ ತಾಮಸ ಆಹಾರವನ್ನು ಸ್ವೀಕರಿಸಬಾರದು ಎಂಬುದಾಗಿ ಜ್ಞಾನಿಗಳು, ಯೋಗಿಗಳು ಸಾರಿದ್ದಾರೆ. ಆ ನೇರದಲ್ಲಿ ಮಾಂಸ ಅನ್ನೋದಕ್ಕೆ ಅರ್ಥ ರಾಜಸ ತಾಮಸ ಆಹಾರ, ಮದ್ಯ ಮೊದಲಾದವುಗಳು ಎಲ್ಲವೂ ಸೇರಿಕೊಳ್ಳುತ್ತೆ. ನಾವು ಯಾವುದನ್ನು ಸಾತ್ವಿಕ ಆಹಾರ ಅಂತ ಕರೆದಿದ್ದೀವೋ ಅದರಲ್ಲೂ ಕೆಲವು ತರಕಾರಿಗಳನ್ನು ವರ್ಜ್ಯ ಎಂಬುದಾಗಿ ಹೇಳಿರುವಂಥದ್ದುಂಟು. ಅವುಗಳನ್ನೆಲ್ಲ ಬಿಟ್ಟು ಆಹಾರವನ್ನು ಸ್ವೀಕರಿಸಬೇಕು ಅಂತ. ಹೀಗೆ ಬ್ರಹ್ಮಚರ್ಯ, ಶೌಚ, ಸತ್ಯ, ಆಮಿಷವರ್ಜನ ಈ 4 ವ್ರತಗಳಲ್ಲಿ ಅತ್ಯಂತ ಮುಖ್ಯವಾದಂತಹ 4 ಅಂಶಗಳು. ಅವುಗಳನ್ನು ವರಿಸಿ, ಅಂದರೆ ತಾನೇ ಇಷ್ಟಪಟ್ಟು, ಯಾರದೋ ಬಲಾತ್ಕಾರಕ್ಕಾಗಿ ಒಂದು ನೀತಿಯನ್ನು ಅನುಸರಿಸಿದರೆ ಅಲ್ಲಿ ಪೂರ್ಣವಾಗಿ ಮನಸ್ಸು ತೊಡಗಿರಲ್ಲ. ಒಂದನೇದು. ಎರಡನೇದು, ಯಾರೂ ಗಮನಿಸೋಲ್ಲ ಅಂದರೆ ಅವ್ರ ಹತ್ರ ಕೈ ಬಿಡುವಂಥ ಮನಃಪ್ರವೃತ್ತಿಯು ಬರುತ್ತೆ. ಹಾಗಲ್ಲ, ನಾನೇ ಇಷ್ಟಪಟ್ಟು ಸ್ವೀಕರಿಸಿದ್ದೀನಿ ಅಂತಾದಾಗ ಯಾರು ಮೆಚ್ಚುತ್ತಾರೋ ಮೆಚ್ಚಲ್ವೋ, ಯಾರು ನೋಡ್ತಾರೋ ನೋಡಲ್ವೋ, ನನ್ನ ಆತ್ಮೋದ್ಧಾರಕ್ಕಾಗಿ ನಾನಿಟ್ಟೆ ಹೆಜ್ಜೆ ಇದು, ಅದು ನಾನು ಯಾವ ಕಾರಣಕ್ಕೂ ಇದರಿಂದ ಚ್ಯುತನಾಗೋಲ್ಲ ಅನ್ನೋ ಮನಸ್ಸಿನಿಂದ ನೆಲೆ ನಿಲ್ತಾನೆ. ಅದನ್ನೇ ದೃಢವ್ರತ ಎಂಬುದಾಗಿ ಕರೆದಿದ್ದಾರೆ. ಅಂತಹ ದೃಢವ್ರತರಾದ ಜನಗಳು ಮಾಂ ಭಜಂತೆ, ನನ್ನನ್ನು ಬಂದು ಸೇರ್ತಾರೆ ಅಂತ. ಅಂದರೆ ಶ್ರೀಕೃಷ್ಣ ಪ್ರಭು ಒಟ್ಟು ಸಂಸಾರ ಚಕ್ರ ಹೇಗೆ ಸಾಗ್ತಾ ಇದೆ, ಈ ಸಂಸಾರ ಚಕ್ರದಿಂದ ಯಾರು ಪಾರುಗಾಣುತ್ತಾರೆ ಅನ್ನೋ ಬಗ್ಗೆ ಒಂದು ಸೂತ್ರಪ್ರಾಯವಾಗಿ ವಿಷಯವನ್ನು ಅರ್ಜುನನ ನಿಮಿತ್ತವಾಗಿ ಲೋಕಕ್ಕೆಲ್ಲ ಅನುಗ್ರಹಿಸಿಕೊಡ್ತಾ ಇದ್ದಾನೆ. ಇಷ್ಟನ್ನು ಇವತ್ತಿನ ಪಾಠವಾಗಿ ಭಾವಿಸಿ ಈ 4 ಮಾತುಗಳನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು, ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು, ದಾಸನಾಗಬೇಕು ಕ್ಲೇಶ ಪಂಚಕವಳಿದು ಆಸೆಯಲಿ ಮನಸೂಸದೆ ಸರ್ವದಾ ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು. ಮನದ ಕಲ್ಮಶ ಕಳೆದು ಮಹಾದೇವನ ಮಹಿಮೆಯನು ತಿಳಿದು ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು
ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು ಘನವಾದ ಮೋಹದ ಗಡಿಯನು ದಾಟುತ್ತದಾಸನಾಗಬೇಕು. ಸದಾಶಿವನ ದಾಸನಾಗಬೇಕು. ತನುವು ಅಸ್ಥಿರವೆನುತ ತಿಳಿದು ಶಂಕರನ ಮಹಿಮೆಯ ಕಾಣುತ್ತ, ತನುವು ಅಸ್ಥಿರವೆನುತ ತಿಳಿದು ಶಂಕರನ ಹೃದಯವ ಕಾಣುತ್ತ, ಘನವಾದ ಇಂದ್ರಜಾಲದ ಮಾಯೆಯೆನುತ, ಘನವಾದ ಇಂದ್ರಜಾಲದ ಮಾಯೆಯೆನುತ, ಬಿನುಗು ಸಂಸಾರದ ಮಮತೆಯ ಬಿಡುತ್ತ, ಬಿನುಗು ಸಂಸಾರದ ಮಮತೆಯ ಬಿಡುತ್ತಾ ದಾಸನಾಗಬೇಕು. ಸದಾಶಿವನ ದಾಸನಾಗಬೇಕು. ಆರು ಚಕ್ರದಿ ಮೆರೆವ ಅಖಂಡನ ಮೂರು ಗುಣವ ತಿಳಿದು, ಆರು ಚಕ್ರದಿ ಮೆರೆವ ಅಖಂಡನ ಮೂರು ಗುಣವ ತಿಳಿದು, 6 3 16 ತತ್ವವ ಮೀರಿ, 6 3 16 ತತ್ವವ ಮೀರಿ ತೋರುವ ಕಾಗಿನೆಲೆಯಾದಿ ಕೇಶವನಡಿ, ತೋರುವ ಕಾಗಿನೆಲೆಯಾದಿ ಕೇಶವನಡಿ ದಾಸನಾಗಬೇಕು. ಸದಾಶಿವನ ದಾಸನಾಗಬೇಕು. ದಾಸನಾಗಬೇಕು ಕ್ಲೇಶ ಪಂಚಕವಳಿದು, ಆಸೆಯಲಿ ಮನಸೂಸದೆ ಸರ್ವದಾ ದಾಸನಾಗಬೇಕು. ಸದಾಶಿವನ ದಾಸನಾಗಬೇಕು. ಸದಾಶಿವನ ದಾಸನಾಗಬೇಕು. ಸದಾಶಿವನ ದಾಸನಾಗಬೇಕು.